ಇವತ್ತು ನಾನು ಇಂಪಾರ್ಟೆಂಟ್ ಚಾಪ್ಟರ್ ತಗೊಬಂದಿದ್ದೀನಿ. ಅ ಕಂಪ್ಲೀಟ್ ಡೀಟೇಲ್ಡ್ ಒನ್ ಶಾರ್ಟ್ ವಿಡಿಯೋ ಫಾರ್ ಆಲ್ ಆಫ್ ಯು. ಓಕೆ, ಸೊ ಚಾಪ್ಟರ್ ಯಾವುದು ಅಂತ ಅಂದರೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಡೀಟೇಲ್ ಆಗಿ ಬೇಸಿಕ್ಸ್ ಇದೆ ಈ ಚಾಪ್ಟರಲ್ಲಿ, ಎಲ್ಲವೂ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಫಸ್ಟ್ ಥಿಂಗ್ ನಾವೇನು ನೋಡಬೇಕು, ಯಾವ್ದಾರ ಕಾಂಪೌಂಡಲ್ಲಿ ಬಾಂಡ್ ಅನ್ನೋದಿದ್ದೇ ಇರುತ್ತೆ ಅಲ್ವಾ. ಸೊ ಯಾಕೆ ಬಾಂಡ್ ಫಾರ್ಮ್ ಆಗುತ್ತೆ, ಯಾಕೆ ಬಾಂಡ್ ಫಾರ್ಮ್ ಅದಕ್ಕೆ ಆನ್ಸರ್ ಇಲ್ಲಿದೆ. ಓಕೆ, ಏನದು? ಈಗ ಒಂದು ಮಾಲಿಕ್ಯೂಲ್ ಇದೆ ಅಲ್ವಾ, ಒಂದು ಮಾಲಿಕ್ಯೂಲಲ್ಲಿ ಆಟಮ್ಸ್ ಇದ್ದೇ ಇರುತ್ತಾ? ಆಟಮ್ಸ್ ಇದ್ದೇ ಇರುತ್ತೆ. ಸೊ ಈ ಆಟಮ್ಸ್ ಮಧ್ಯ ಒಂದು ಟೈಪ್ ಆಫ್ ಕೆಮಿಕಲ್ ಫೋರ್ಸ್ ಇದೆ. ಏನಿದೆ? ಕೆಮಿಕಲ್ ಫೋರ್ಸ್ ವಿಚ್ ಕೀಪ್ಸ್ ದ ಆಟಮ್ಸ್ ಟುಗೆದರ್ ಇನ್ ಅ ಫಾರ್ಮ್ ಆಫ್ ಮಾಲಿಕ್ಯೂಲ್. ಏನಿದೆ? ದೆರ್ ಇಸ್ ಅ ಕೆಮಿಕಲ್ ಫೋರ್ಸ್. ಅದೇನು ಮಾಡ್ತಿದೆ? ಆಟಮ್ಸ್ನ ಹತ್ತತ್ರ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಿದೆ. ಅದರಿಂದ ಅದೇನು ಫಾರ್ಮ್ ಮಾಡ್ತಿದೆ? ನಮಗೆ ಮಾಲಿಕ್ಯೂಲ್ ಫಾರ್ಮ್ ಮಾಡ್ತಿದೆ. ಕರೆಕ್ಟಾ? ಸೊ ಈ ಅಟ್ರಾಕ್ಟಿವ್ ಫೋರ್ಸ್, ಕೆಮಿಕಲ್ ಫೋರ್ಸ್ ಏನಿದೆ, ದ್ಯಾಟ್ ಈಸ್ ದಿ ಬಾಂಡ್. ಅದು ನಾನೇನಾ ಬಾಂಡ್ ಅನ್ನೋದು. ಸಿಂಪಲ್ ಅಲ್ವಾ? ಓಕೆ, ಸೊ ಈಗ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಬೇಕು ಅಂತ ಅಂದರೆ ಯಾಕೆ ಆಗಬೇಕು? ಯಾಕೆ ಬಾಂಡ್ ಫಾರ್ಮ್ ಆಗಬೇಕು? ಅದು ಒಂದು ಕ್ವೆಶನ್ ಅಲ್ವಾ, ಇಂಪಾರ್ಟೆಂಟ್ ಕ್ವೆಶನ್ ಅಲ್ವಾ. ಓಕೆ, ಯಾಕೆ ಫಾರ್ಮ್ ಆಗುತ್ತೆ ಅಂತ ಅಂದರೆ ಅದಕ್ಕಿಂತ ಮುಂಚೆ ನಮಗೆ ಒಂದು ಇಂಪಾರ್ಟೆಂಟ್ ರೂಲ್ ಬೇಕು. ಏನದು? ಆಕ್ಟೇಟ್ ರೂಲ್ ಅಂತ ಹೇಳ್ತೀವಿ. ಆಕ್ಟಾ ಅಂದ ತಕ್ಷಣ ನನ್ನ ತಲೆಯಲ್ಲಿ ಬರಬೇಕು 8 ಸಮಥಿಂಗ್. 8 ನಂಬರ್ ಬಗ್ಗೆ ಮಾತಾಡ್ತಿದ್ದೀವಿ. ಏನಿದ್ವು 8 ಎಲೆಕ್ಟ್ರಾನ್ಸ್. ಸೊ ಆಟಮ್ ಏನು ಮಾಡ್ತಿದೆ? ಅದಕ್ಕೆ ಏನು ಬೇಕು? ಸ್ಟೆಬಿಲಿಟಿ ಬೇಕು. ಹೇಗೆ ಒಂದು ಮನುಷ್ಯನಿಗೆ ಸ್ಟೆಬಿಲಿಟಿ ಬೇಕು, ಎಲ್ಲರಿಗೂ ಸ್ಟೆಬಿಲಿಟಿ ಬೇಕಲ್ಲ. ಲೈಫಲ್ಲಿ ಸ್ಟೆಬಿಲಿಟಿ ಬೇಕು, ಜಾಬಲ್ಲಿ ಸ್ಟೆಬಿಲಿಟಿ ಬೇಕು. ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಅಂತಾರೆ ಪೇರೆಂಟ್ಸ್, ಹೇಳ್ತಾರಲ್ವ, ನೀನು IAS ಮಾಡು, IPS ಮಾಡು, ಏನೇನಾದರೂ ಗೌರ್ಮೆಂಟ್ ಸರ್ವಿಸ್ಗೆ ಹೋಗು, ಬ್ಯಾಂಕ್ ಕೆಲಸ ಮಾಡು, ಗೌರ್ಮೆಂಟ್ಗೋಸ್ಕರ ಕೆಲಸ ಮಾಡು. ಯಾಕೆ ಹೇಳ್ತಾರೆ ಗೌರ್ಮೆಂಟ್ ಜಾಬ್ ತಗೋಬೇಕು? ಲೈಫಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ ಅಂತ ಅಲ್ವಾ. ಸೊ ಹೇಗೆ ಹ್ಯೂಮನ್ ಬೀಯಿಂಗ್ಗೆ ಸ್ಟೆಬಿಲಿಟಿ ಬೇಕು, ಹಾಗೆ ಇಲ್ಲಿ ಆಟಮ್ಸ್ಗೂ ಸ್ಟೆಬಿಲಿಟಿ ಬೇಕಾಗಿದೆ. ಸೊ ಈ ಸ್ಟೆಬಿಲಿಟಿ ಹೇಗೆ ಬರುತ್ತೆ? ಈ ಆಕ್ಟೇಟ್ ರೂಲಿಂದ. ಹೇಗೆ ಆಕ್ಟೇಟ್ ರೂಲ್ ವರ್ಕ್ ಆಗುತ್ತೆ ನೋಡೋಣ. ಓಕೆ, ಸೊ ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ಳಿ. ಈ ಆಟಮ್ಗೆ ಏನು ಬೇಕಾಗಿದೆ? ಟೋಟಲ್ 8 ಎಲೆಕ್ಟ್ರಾನ್ಸ್ ಬೇಕಾಗಿದೆ. ಯಾವ ಪ್ಲೇಸಲ್ಲಿ? ಔಟರ್ ಮೋಸ್ಟ್. ಈಗ ಶೆಲ್ ಅಂತ ಅಂದರೆ ಏನು ಫಸ್ಟ್ ನಿಮ್ಗೆ ಗೊತ್ತಿರಬೇಕಲ್ವಾ. ಈ ಒಂದು ಆಟಮ್ ಇದೆ ಅಂತ ಅಂದರೆ ಅಲ್ಲಿ ತುಂಬ 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 ಶೆಲ್ಸ್ಗಳಿರುತ್ತೆ. ಓಕೆ, ನಮ್ಮ ಸೋಲಾರ್ ಸಿಸ್ಟಮ್ ಹೇಗಿದೆ? ಮಧ್ಯ ಸನ್ ಇದೆ, ಎಲೆಕ್ಟ್ರಾನ್ಸ್ ಅಂತೀನಿ, ಪ್ಲಾನೆಟ್ಸ್ ಎಲ್ಲ ರಿವಾಲ್ವ್ ಆಗ್ತಿದೆ ಅಲ್ವಾ. ಸೊ ಹಾಗೆ ಆಟಮ್ಸಲ್ಲೂ ಏನು ಬೇಕಾಗಿದೆ? ಅಲ್ಲೂ ಒಂಥರ ಆರ್ಬಿಟ್ಸ್ಗಳಿವೆ, ಶೆಲ್ಸ್ಗಳಿದೆ. ಅಲ್ಲೇನು ಮೂವ್ ಆಗ್ತಿದೆ? ಅಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಹೇಗೆ ನಮ್ಮ ಸನ್ ಸುತ್ತಮುತ್ತ ಪ್ಲಾನೆಟ್ಸ್ ಮೂವ್ ಆಗ್ತಿದೆ ಅಲ್ವಾ, ಹಾಗೆ ಇಲ್ಲಿ ಮಧ್ಯ ನ್ಯೂಕ್ಲಿಯಸ್ ಇದೆ, ಸುತ್ತಮುತ್ತ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಯಾವ ಲೈಕ್ ರೋಡಲ್ಲಿ ಯಾವ ಪಾತಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆಯಲ್ಲ ಅದನ್ನು ನಾವು ಶೆಲ್ ಅಂತ ಹೇಳೋಣ. ಏನನ್ನ ಹೇಳೋಣ? ಶೆಲ್ ಅಂತ. ಹಾಗಾದರೆ ಈ ಪರ್ಟಿಕ್ಯುಲರ್ ಈ ಆಟಮ್ ಡ್ರಾ ಮಾಡಿದ್ದೀನಲ್ಲ, ಇಲ್ಲಿ ನಮ್ಮ ಹತ್ರ ಶೆಲ್ಸ್ಗಳಿದೆಯಾ? ಎಸ್. ಓಕೆ, ಸೊ 1 2 3 4 ಮೆನಿ ಶೆಲ್ಸ್, ಎಷ್ಟಾದರೂ ಇರ್ಬೋದು, ಡಿಪೆಂಡ್ಸ್ ಆನ್ ಆಟಮ್. ಓಕೆ, ಎಸ್. ಶೆಲ್ಸ್ ಮೇಲೆ ನಾವು ಅದರದ್ದು ಹೆಸರು ಆ್ಯಂಡ್ ನೇಮ್ ಎಲ್ಲ ಕೊಟ್ಟಿದ್ದೀವಿ. ಫೈನ್. ಓಕೆ, ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಫೈನ್, ಪ್ರಾಬ್ಲಮ್ ಇಲ್ಲ. ಈಗ ಶೆಲ್ ಏನು ಅಂತ ಗೊತ್ತಾಗಿದೆ. ಔಟರ್ ಮೋಸ್ಟ್ ಶೆಲ್ ಅಂತ ಅಂದರೆ ಏನು? ಹೊರಗಡೆ. ಔಟರ್ ಮೀನ್ಸ್ ಔಟ್ಸೈಡ್. ಔಟರ್ ಮೋಸ್ಟ್, the one which is present outermost shell, they should have 8 electrons. outermost shell ಅಲ್ಲಿ ಏನಿರಬೇಕು? 8. ಸಾರಿ, ನಾನು ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿ ಡ್ರಾ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಇದೊಂದು ಶೆಲ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನ್ಯೂಕ್ಲಿಯಸ್ ಇದೆ. ಓಕೆ, ಇದು ನ್ಯೂಕ್ಲಿಯಸ್ಸು, ಇದೇನು ನ್ಯೂಕ್ಲಿಯಸ್ಸು, ಇದೊಂದು ಶೆಲ್ಲು, ಇದೊಂದು ಶೆಲ್. ಸಪೋಸಿಂಗ್ ಕನ್ಸಿಡರ್ ಮಾಡ್ಕೊಳ್ಳಿ, 2 ಶೆಲ್ ಇದೆ. ಸೊ ಔಟರ್ ಮೋಸ್ಟ್ ಯಾವುದಾಯಿತು? ಇದಾಯ್ತಾ? ದಿಸ್ ಇಸ್ ಗೋನ್ ಟು ಬಿ ದ ಔಟರ್ ಮೋಸ್ಟ್. ಎಸ್. ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಏನಿರಬೇಕು? 8 ಎಲೆಕ್ಟ್ರಾನ್ಸ್ ಇರಬೇಕು. ಎಷ್ಟಿರಬೇಕು? 8 ಎಲೆಕ್ಟ್ರಾನ್ಸ್ ಇರಬೇಕು. ಆಗ 8 ಎಲೆಕ್ಟ್ರಾನ್ಸ್ ಸಿಕ್ಕ ತಕ್ಷಣ ಆಟಮ್ ಏನಾಗುತ್ತೆ? ಸ್ಟೇಬಲ್ ಆಗಿಬಿಡುತ್ತೆ. ಸ್ಟೆಬಿಲಿಟಿ ಸಿಕ್ಬಿಡುತ್ತೆ, ಲೈಫ್ ಸಿಕ್ಬಿಡುತ್ತೆ, ಲೈಫಲ್ಲೇ ಸ್ಟೆಬಿಲಿಟಿ ಬಂದ್ಬಿಡುತ್ತೆ. ಓಕೆ, ಸೊ ಈಗ ಆಟಮ್ಸ್ಗೆ ಸ್ಟೆಬಿಲಿಟಿ ಬರಬೇಕಂದ್ರೆ ಅದಕ್ಕೆ ಏನು ಬೇಕು? 8 ಎಲೆಕ್ಟ್ರಾನ್ಸ್ ಬೇಕು. ಹಾಗಾದರೆ ಎಲ್ಲ ಆಟಮ್ಸ್ ಹತ್ರ 8 ಎಲೆಕ್ಟ್ರಾನ್ಸ್ ಸಿಗಬೇಕು ಅಂತ ಅನ್ನೋದೇನಾದರೂ ಮಾಡಬೇಕಾ? ಏನು ಮಾಡಬೇಕು? ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸ್ನ ಕೊಡಬೇಕು ಅಥವಾ ತಗೋಬೇಕು. ಸಪೋಸ್ ಒಂದು ಆಟಮ್ ಇದೆ, ಅದ್ರ ಹತ್ರ 7 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟಲ್ಲಿದೆ.
ಆದರೆ ಈಗ ಅದಕ್ಕೆ ಸ್ಟೆಬಿಲಿಟಿ ಬರಬೇಕಂದ್ರೆ ಅದೇನು ಮಾಡಬೇಕು, 1 ಎಲೆಕ್ಟ್ರಾನ್ಸ್ ತಗೋಬೇಕಾದು, ಆಗಲೇ ತಾನೇ ಅದಕ್ಕೆ 8 ಎಲೆಕ್ಟ್ರಾನ್ಸ್ ಸಿಗುತ್ತೆ. ಎಸ್, ಯು ಆರ್ ರೈಟ್. ಒಂದು ಆಟಮ್ ಹತ್ರ 7 ಎಲೆಕ್ಟ್ರಾನ್ಸ್ ವೇಲೆನ್ಸ್ ಶೆಲ್ಲಲ್ಲಿದೆ, ಮೀನ್ಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿದೆ. ಹಾಗಾದರೆ ಅದಕ್ಕೆ 1 ಎಲೆಕ್ಟ್ರಾನ್ಸ್ ಬಂದ ತಕ್ಷಣ ಅದೇನು ಮಾಡುತ್ತೆ, ಸ್ಟೇಬಲ್ ಆಗಿಬಿಡುತ್ತೆ. ಓಕೆ, ಸೊ ಹಾಗಾದರೆ ಅದೇ ಥರ ಸಪೋಸ್ ಒಂದು ಏನಿದೆ ಆಟಮ್ ಇದೆ, ಅದ್ರ ಹತ್ರ 8 ಎಲೆಕ್ಟ್ರಾನ್ಸ್ ಇಲ್ಲ, ಆದರೆ 8 ಎಲೆಕ್ಟ್ರಾನ್ಸ್ ಒಳಗಡೆ ಇದೆ. ಸಪೋಸ್ ಇಲ್ಲಿ ಒಂದು ಡ್ರಾ ಮಾಡ್ತೀನಿ ರೀ, ಇದೊಂದು ಶೆಲ್ಲು, ಇನ್ನರ್ ಮೋಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ನೀವು ನಿಮ್ಮ SLC ಓದಿರ್ತೀರಾ ಅಲ್ವಾ? ಎಸ್, ಇನ್ನರ್ ಮೋಸ್ಟಲ್ಲಿ 2 ಇದೆ, ಅದಾದಮೇಲೆ 8 ಎಲೆಕ್ಟ್ರಾನ್ಸ್ ಇದೆ ಇದರಲ್ಲಿ. ಸೆಕೆಂಡ್ ಶೆಲ್ಲಲ್ಲಿ 1 2 3 4 5 6 7 8. ಓಕೆ, ಇದ್ರ ಹತ್ರ 8 ಇದೆ ಆ್ಯಂಡ್ ಇನ್ನೊಂದು ಶೆಲ್ ಇದೆ, ಅದರಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಇದು ಒಂದು ಆಟಮ್. ಓಕೆ, ಇದೇನು ಒಂದು ಆಟಮ್. ಓಕೆ, ಫೈನ್. ಈಗ ಈ ಪರ್ಟಿಕ್ಯುಲರ್ ಆಟಮ್ ಏನು ಮಾಡಬೇಕು, ಎಲೆಕ್ಟ್ರಾನ್ಸ್ನ ಲೂಸ್ ಮಾಡಿಕೊಂಡು ಸ್ಟೇಬಲ್ ಆಗುತ್ತಾ ಅಥವಾ 7 ಎಲೆಕ್ಟ್ರಾನ್ಸ್ನ ತಗೊಂಡು ಸ್ಟೇಬಲ್ ಆಗುತ್ತಾ? ಈಗ 7 ಎಲೆಕ್ಟ್ರಾನ್ಸ್ನ ತಗೊಳ್ಳೋದು ಕಷ್ಟ ಅಲ್ವಾ? ಸೊ ಹಾಗಾದರೆ 1 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳೋದು ಈಸಿ ಅಲ್ವಾ? ಸೊ ಇದೇನು ಮಾಡುತ್ತೆ, ಈ ಹೊರಗಡೆ ಇರೋ ಎಲೆಕ್ಟ್ರಾನ್ನ ಹೇಳುತ್ತೆ, ಹೋಗಪ್ಪ ನೀನು, ನನಗೆ ಸ್ಟೇಬಲ್ ಆಗಬೇಕು, ನೀನು ಹೋಗು ಹೊರಗಡೆ. ಸೊ ಇದನ್ನ ಏನು ಮಾಡುತ್ತೆ, ಆಟಮು ಎಲೆಕ್ಟ್ರಾನ್ನ ಹೊರಗಡೆ ಹಾಕ್ಬಿಡುತ್ತೆ. ಸೊ ಹಾಕಿದ ತಕ್ಷಣವೇ ಇದಕ್ಕೆ ಏನು ಸಿಗುತ್ತೆ, 8 ಎಲೆಕ್ಟ್ರಾನ್ ಸಿಗುತ್ತೆ. ಯಾಕಂದರೆ ಔಟರ್ ಮೋಸ್ಟ್ ಶೆಲ್ ಇದೇನಾಯಿತು, ಇದು ಔಟರ್ ಮೋಸ್ಟ್ ಶೆಲ್ ಆಯ್ತಲ್ವಾ, ಈಗ ಇದ್ರ ಹತ್ರ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಸ್ಟೇಬಲ್ ಆಗಿದೆ, ಲೈಫಲ್ಲೇ ಸ್ಟೆಬಿಲಿಟಿ ಸಿಕ್ಬಿಟ್ಟಿದೆ ಇದಕ್ಕೆ, ರೈಟ್? ಸೊ ಹಾಗೆ ಇಟ್ ಡಿಪೆಂಡ್ಸ್ ಆನ್ ದ ಆಟಮ್, ಇಟ್ ಈಸ್ ಗೋಯಿಂಗ್ ಟು ಲೂಸ್ ದ ಎಲೆಕ್ಟ್ರಾನ್ ಆರ್ ಗೇನ್ ದಿ ಎಲೆಕ್ಟ್ರಾನ್. ಆಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಫೈನ್, ಅಂಡರ್ಸ್ಟುಡ್? ಎಸ್. ನೋಡಿ, ಆಟಮ್ ಸ್ಮೈಲ್ ಮಾಡ್ಕೋತಿದೆ. ಯಾವಾಗ ಸ್ಮೈಲ್ ಮಾಡುತ್ತೆ, ಯಾವಾಗ ಅದ್ರ ಹತ್ರ 8 ಎಲೆಕ್ಟ್ರಾನ್ಸ್ ಬರುತ್ತೆ ಆಗ ಆಟಮ್ ಸ್ಮೈಲ್ ಮಾಡುತ್ತೆ, ಯಾಕಂದರೆ ಅದಕ್ಕೆ ಸ್ಟೆಬಿಲಿಟಿ ಬಂದುಬಿಟ್ಟಿರುತ್ತೆ ಅದಕ್ಕೆ. ಓಕೆ, ಸೊ ಈಗ ಇನ್ನೊಂದು ಕಾನ್ಸೆಪ್ಟು, ಎಲೆಕ್ಟ್ರೋವೇಲೆನ್ಸಿ ಅಂದರೆ ಏನು ಅಂತ ಕೇಳ್ತಾರೆ. ಈಗ ವೇಲೆನ್ಸಿ ಟರ್ಮ್ ಕೇಳೇ ಇರ್ತೀರಾ ನೀವು. ಎಲೆಕ್ಟ್ರೋವೇಲೆನ್ಸಿ ಅಂದರೆ ಏನು? ಸಿಂಪಲ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಆರ್ ಗೇನ್. ಈಗ ಒಂದು ಆಟಮ್ 1 ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಂಡಿದೆ ಅಂತ ಅಂದರೆ ಅದ್ರ ಎಲೆಕ್ಟ್ರೋವೇಲೆನ್ಸಿ ಏನಾಗಿರುತ್ತೆ, 1 ಆಗಿರುತ್ತೆ. ಹಾಗಾದರೆ ಸಪೋಸ್ ಒಂದು ಆಟಮ್ ಇದೆ, ಅದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಂಡಿದೆ, 1 ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡಿದೆ. ಹಾಗಾದರೆ ಅದರ ಎಲೆಕ್ಟ್ರೋವೇಲೆನ್ಸಿ ಏನಾಗಿರಬೇಕು, 1 ಆಗಿರಬೇಕಾ? ಎಸ್. ಎಷ್ಟು ಎಲೆಕ್ಟ್ರಾನ್ಸ್ ಲೂಸ್ ಆಗಿದೆ ಅಥವಾ ಗೇನ್ ಆಗಿದೆ, ಏನಾದರೂ ಆಗಿದೆ, ಲೂಸ್ ಆರ್ ಗೇನ್, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದೆಯಲ್ಲ, ಅದನ್ನು ನಾವು ಎಲೆಕ್ಟ್ರೋವೇಲೆನ್ಸಿ ಅಂತ ಹೇಳ್ತೀವಿ. ಯಾ, ಓಕೆ. ಸೊ ನೆಕ್ಸ್ಟ್ ಮೂವ್ ಆಗೋಣ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡಿಂಗ್. ಓಕೆ, ಸೊ ಇಲ್ಲಿ ನೋಡಿ, ಅಯಾನಿಕ್ ಬಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅಯಾನಿಕ್ ಬಾಂಡಿಂಗ್. ಸೊ ಈಗ ಅಯಾನಿಕ್ ಬಾಂಡಿಂಗ್ ನಾವು ಎಲ್ಲಿ ನೋಡ್ತೀವಿ? ಆಬ್ವಿಯಸ್ಲಿ ಕಾಂಪೌಂಡ್ಸಲ್ಲಿ ನೋಡ್ತೀವಿ ಅಲ್ವಾ? ಸೊ ಇದು ಅಯಾನಿಕ್ ಬಾಂಡಿಂಗ್ ಅಂದರೆ ಏನಪ್ಪ? ಇಟ್ಸ್ ಅ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್. ಒಂದು ಮೆಟಲ್ ಇದೆ, ಅದೇನು ಮಾಡುತ್ತೆ, ಅದು ತನ್ನ ಹತ್ರ ಇರೋ ಒಂದು ಎಲೆಕ್ಟ್ರಾನ್ನ ತಗೊಂಡು ಇನ್ನೊಂದು ನಾನ್ ಮೆಟಲ್ಗೆ ಕೊಡುತ್ತೆ. ಈಗ ಮೆಟಲಿಂದ ಎಲ್ಲಿಗೆ ಹೋಗ್ತಿದೆ? ನಾನ್ ಮೆಟಲ್. ಓಕೆ, ಇಲ್ಲೊಂದು ನೋಡಿ, ಸೋಡಿಯಂ ಬರ್ತಿದ್ದೀನಿ. ಸೋಡಿಯಂ ಏನು ಮೆಟಲ್ ಅಲ್ವಾ? ಎಸ್, ನಮ್ಮ ಹತ್ರ ಸೋಡಿಯಂ ಇತ್ತು, ಆರಾಮಾಗಿ ಇತ್ತು, ಆದರೆ ಸ್ಟೇಬಲ್ ಇರಲಿಲ್ಲ. ಇದೇನು ಮಾಡುತ್ತೆ, ಇದ್ರ ಹತ್ರ ಎಲೆಕ್ಟ್ರಾನ್ಸ್ 2,8,1. ಇಟ್ ಮೀನ್ಸ್ ಇನ್ನರ್ ಮೋಸ್ಟಲ್ಲಿ 2 ಎಲೆಕ್ಟ್ರಾನ್ ಇದೆ. ಅದಾದಮೇಲೆ ಇಲ್ಲಿ ಫ್ಯೂ ಮಿಸ್ಸಿಂಗ್ ಇದೆ, ಡ್ರಾ ಮಾಡ್ಬಿಡ್ತೀನಿ. 1 2 3 4 5 6 7 8. ಓಕೆ, ಸೊ 2 8 ಆ್ಯಂಡ್ 1 ಇನ್ನೊಂದು ಆರ್ಬಿಟ್ ಮಿಸ್ ಇದೆ. ಸೊ ನಾನೇ ಡ್ರಾ ಮಾಡ್ಬಿಡ್ತೀನಿ. ಇಲ್ಲಿ ಒಂದು ಆರ್ಬಿಟ್ ಇದೆ. ಓಕೆ, ಸೊ ಫೈನ್. ಈಗ ಇದು ಸೋಡಿಯಂದು ಸ್ಟ್ರಕ್ಚರ್ ಆಗಿದೆ. ಏನಾಗಿದೆ? ಸೋಡಿಯಂ ಆಟಮ್ದು ಆರ್ಬಿಟಲ್ ಸ್ಟ್ರಕ್ಚರ್. ಓಕೆ, ಫೈನ್. ಈಗ ಈ ಸೋಡಿಯಂ ಏನು ಆಗಬೇಕು? ಔಟರ್ ಇದಕ್ಕೂ ಸ್ಟೇಬಲ್ ಆಗಬೇಕಾಗಿದೆ. ಸೊ ಸ್ಟೇಬಲ್ ಆಗಬೇಕಂತಂದರೆ ನಮಗೆ ಗೊತ್ತಿದೆ 8 ಎಲೆಕ್ಟ್ರಾನ್ಸ್ ಅದಕ್ಕೆ ಬೇಕಾಗಿದೆ. ಸೊ ಅದೇನು ಮಾಡಬೇಕು? ಈಗ ಈ ಶೆಲ್ಲಲ್ಲಿ ಇರೋದೇ ಒಂದು ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಅಂದರೆ ಇದೆ ಅಲ್ವಾ? ಇದೆ ಔಟರ್ ಮೋಸ್ಟ್ ಅಲ್ವಾ? ಎಸ್. ಸೊ ಈಗ ಈ ಔಟರ್ ಮೋಸ್ಟಲ್ಲಿರೋ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ದರೆ ಸ್ಟೆಬಿಲಿಟಿ ಸಿಗುತ್ತೆ. ಹಾಗಾದರೆ ನಾನು ಏನು ಮಾಡ್ತೀನಿ, ಈ ಒಂದು ಎಲೆಕ್ಟ್ರಾನ್ನ ನಾನು ಹೇಳ್ತೀನಿ ಹೊರಗಡೆ ಹೋಗಪ್ಪ, ಆಗ ನನಗೆ ಔಟರ್ ಮೋಸ್ಟ್ ಶೆಲ್ ಏನಾಗುತ್ತೆ,
ಈ ಒಳಗಡೆ ಇದೆಯಲ್ಲ ಈ ಶೆಲ್ಲು ಔಟರ್ ಮೋಸ್ಟ್ ಆಗಿರುತ್ತೆ, ಯಾಕಂದರೆ ಒಂದು ಎಲೆಕ್ಟ್ರಾನ್ ಹೊಟ್ಟೋದಾದ್ಮೇಲೆ ಏನು ಔಟರ್ ಮೋಸ್ಟ್ ಶೆಲ್ ಅಂತ ಅಂದರೆ ಇದೆ. ಸೊ ಆಗ ಅದಕ್ಕೆ 8 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುತ್ತೆ. ಸೊ ಅದಕ್ಕೆ ಸ್ಟೆಬಿಲಿಟಿ ಸಿಗುತ್ತೆ ಅಂತ. ಸೊ ಈಗ ಸೋಡಿಯಂ ಏನು ಮಾಡ್ತಿದೆ, 1 ಎಲೆಕ್ಟ್ರಾನ್ನ ಲೂಸ್ ಮಾಡಿಕೊಂಡು ಮೀನ್ಸ್ ಹೊರಗಡೆ ಹಾಕ್ಬಿಟ್ಟು Na+ ಆಗುತ್ತೆ. ನಾನು ಯಾಕೆ Na ಮೇಲೆ ಪ್ಲಸ್ ಬರೆದಿದ್ದೀನಿ, ಬಿಕಾಸ್ ಇಲ್ಲಿ 1 ಎಲೆಕ್ಟ್ರಾನ್ ಹೊರಗಡೆ ಬಂದಿದೆ ಅಲ್ವಾ. ಜಸ್ಟ್ ರಿಮೆಂಬರ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಥವಾ ಇನ್ಆರ್ಗ್ಯಾನಿಕ್ ಆಗಿರಲಿ, ಎಲೆಕ್ಟ್ರಾನ್ಸ್ ಎಷ್ಟು ಹೊರಗಡೆ ಹೋಗಿದೆ, ಒಂದು ಆಟಮಿಂದ ಎಷ್ಟು ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗಿದೆ ಆ ನಂಬರ್ನ ನಾವು ಪ್ಲಸ್ ಹಾಕ್ಕೊಂಡು ಬರೀತೀವಿ. ಸಪೋಸ್ ಒಂದು ಆಟಮ್ ಇದೆ, ಅದರಿಂದ 1 ಎಲೆಕ್ಟ್ರಾನ್ಸ್ ಲೂಸ್ ಆಗಿದೆ ಮೀನ್ಸ್ ಹೊರಗಡೆ ಹೋಗಿದೆ ಅಂತ ಅಂದರೆ ಅದ್ರ ಮೇಲೆ +1 ಅನ್ನೋದು ಬರೀತೀವಿ. ಓಕೆ, ಸಪೋಸ್ ಇದೆ ಅಥವಾ ಯಾವುದರ ಆಟಮು 2 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಂಡಿದ್ರೆ ನಾನು +2 ಅಂತ ಬರೀತಿದ್ದೆ. ಓಕೆ ಫೈನ್, ಅಂಡರ್ಸ್ಟುಡ್. ಅದೇ ಥರ ಒಂದು ಆಟಮ್ ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ ಮೈನಸ್ ಅಂತ ಬರೀತೀವಿ. ಆ ಪರ್ಟಿಕ್ಯುಲರ್ ಆಟಮಿಕ್ ಸಿಂಬಲ್ ಏನಿರುತ್ತೆ ಅದ್ರ ಮೇಲೆ ಮೈನಸ್ ಅಂತ ಬರುತ್ತೆ. 2 ಎಲೆಕ್ಟ್ರಾನ್ ಗೇನ್ ಮಾಡಿಕೊಂಡ್ರೆ -2 ಅಂತ ಬರ್ತೀವಿ. 3 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂಡು -3 ಅಂತ ಬರ್ತೀವಿ. ಆನ್ಸರ್. ಓಕೆ ಫೈನ್. ಸೊ ಈಗ ಕ್ಲೋರಿನ್ನ ನೋಡೋಣ. ಕ್ಲೋರಿನಲ್ಲಿ ಏನಿದೆ, ಕ್ಲೋರಿನಲ್ಲೂ ಔಟರ್ ಮೋಸ್ಟ್ ಶೆಲ್ಲಲ್ಲಿ ನಮಗೆ ಗೊತ್ತಿದೆ ಇಟ್ ಈಸ್ 2 7 ಆಗಿದೆ, ಕರೆಕ್ಟಾ. ಸೊ ಈಗ ಇದೇನು ಮಾಡಬೇಕು, 1 2 3 4 5 6 1 2 3 4 5 6 7 ಇದು ಹೇಳಿಲ್ಲ ಆ್ಯಕ್ಚುಲಿ, ಇನ್ನೊಂದು ಇದ್ರ ಹತ್ರ 7 ಎಲೆಕ್ಟ್ರಾನ್ಸೇ ಇದ್ದಿದ್ದು. ಈಗ ಕ್ಲೋರಿನ್ಗೆ ಸ್ಟೆಬಿಲಿಟಿ ಸಿಗಬೇಕು ಅಂತ ಅಂದರೆ ಏನು ಮಾಡಬೇಕು, 1 ಎಲೆಕ್ಟ್ರಾನ್ನ ತೊಗೋಬೇಕಾಯ್ತು, ಗೇನ್ ಮಾಡ್ಕೋಬೇಕಲ್ವ. ಸೊ 1 ಎಲೆಕ್ಟ್ರಾನ್ನ ಇದು ಆ್ಯಡ್ ಆದರೆ ಇದೇನಾಗಿ ಕನ್ವರ್ಟ್ ಆಗುತ್ತೆ 2, 8. ಸೊ ಎಸ್ ಸ್ಟೆಬಿಲಿಟಿ ಸಿಕ್ಬಿಡುತ್ತೆ. ಸೊ ಎಸ್ ಕ್ಲೋರಿನ್ ಏನಾಗುತ್ತೆ, ಕ್ಲೋರಿನ್ 1 ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡು Cl- ಆಗುತ್ತೆ. ಯಾಕೆ ಮೈನಸ್ ಬರೀತಿದ್ದೀನಿ, ಬಿಕಾಸ್ ಎಲೆಕ್ಟ್ರಾನ್ ಆ್ಯಡ್ ಆನ್ ಆಗಿದೆ. ಎಲೆಕ್ಟ್ರಾನ್ ಆ್ಯಡ್ ಆನ್ ಆದರೆ ಮೈನಸ್ ಅಂತ ಬರಿತೀವಿ, ಎಲೆಕ್ಟ್ರಾನ್ ಲೂಸ್ ಆದರೆ ಪ್ಲಸ್ ಅಂತ ಬರಿತೀವಿ. ಕೀಪ್ ದಟ್ ಇನ್ ಯುವರ್ ಮೈಂಡ್. ಓಕೆ ಯಾ. ಸೊ Cl-. ಈಗ ಯಾವ್ದಾರ ಆಟಮ್ ಮೇಲೆ ಪಾಸಿಟಿವ್ ಬರ್ತಿದ್ರೆ ಅದು ಕೇಟಯಾನ್ ಅಂತ ಹೇಳ್ತೀವಿ, ಯಾವುದ್ರ ಮೇಲೆ ನೆಗೆಟಿವ್ ಇರುತ್ತೆ ಅದನ್ನು ಆನಯಾನ್ ಅಂತ ಹೇಳ್ತೀವಿ. ರಿಪೀಟ್ ಒನ್ಸ್ ಅಗೇನ್, ಯಾವ ಆಟಮ್ ಮೇಲೆ ಪ್ಲಸ್ ಸೈನ್ ಇರುತ್ತೆ ಅದನ್ನು ಕೇಟಯಾನ್ ಅಂತ ಹೇಳ್ತೀವಿ, ಯಾವುದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅದನ್ನು ಆನಯಾನ್ ಅಂತ ಹೇಳ್ತೀವಿ. ಎಸ್ ಇಟ್ಸ್ ಸಿಂಪಲ್. ಆ್ಯಂಡ್ ದೇರ್ ಇಸ್ ಅ ಕಂಡೀಷನ್ ಫಾರ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಏನು ಕಂಡೀಷನು, ಲೋ ಅಯನೈಸೇಷನ್ ಎಂಥಾಲ್ಪಿ. ಏನಿದೆ, ಮೆಟಲ್ದು ಅಯನೈಸೇಷನ್ ಎಂಥಾಲ್ಪಿ ಲೋ ಇರಬೇಕು. ಲೋ ಅಂತ ಅಂದರೆ ಅದು ಎಲೆಕ್ಟ್ರಾನ್ನ ಈಸಿಯಾಗಿ ಕೊಡಬೇಕು, ಹಾಗಿದ್ರೆ ಅಯಾನಿಕ್ ಬಾಂಡ್ ಈಸಿಯಾಗಿ ಫಾರ್ಮ್ ಮಾಡುತ್ತೆ ಅಂತ. ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಅಂದರೆ ನಾನ್ ಮೆಟಲಲ್ಲಿ ತುಂಬ ಜಾಸ್ತಿ ಎಲೆಕ್ಟ್ರಾನ್ನ ತಗೋಕೊಳ್ಳೋ ಕೆಪಾಸಿಟಿ ಇರಬೇಕು. ಸೊ ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನಾನ್ ಮೆಟಲಲ್ಲಿ ಇರಬೇಕು. ಆ್ಯಂಡ್ ಹೈ ಲ್ಯಾಟಿಸ್ ಎಂಥಾಲ್ಪಿ. ವಾಟ್ ಈಸ್ ದಿಸ್ ಮೀನ್, ಹೈ ಲ್ಯಾಟಿಸ್ ಎಂಥಾಲ್ಪಿ ಅಂತ ಅಂದರೆ 1 ಕೇಟಿಯಾನ್ ಮತ್ತು ಏನಿಯಾನ್. ಈಗ ಫೈನ್, ನಮಗೆ ಕ್ಯಾಟಿಯಾನ್ ಮತ್ತು ಆನಯನ್ ಸಿಕ್ಕಿತ್ತಲ್ವಾ, Na+ ಬಂದಿತ್ತು ಆ್ಯಂಡ್ Cl- ಬಂದಿತ್ತು. ಹಾಗಾದರೆ ಇದು ಹೀಗೆ ಗೊತ್ತಿರುತ್ತಾ, ಇಲ್ಲ, ಇದು ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದ್ರ ಮಧ್ಯ ಟೈಪ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಅಟ್ರಾಕ್ಷನಿಂದ ನಮಗೆ Na+ Cl- ನಮಗೆ NaCl ಒಂದು ಅಯಾನಿಕ್ ಕಾಂಪೌಂಡ್ ಮಾಡಿಕೊಡುತ್ತೆ. ಏನು ಮಾಡಿಕೊಡುತ್ತೆ, ಅಯಾನಿಕ್ ಕಾಂಪೌಂಡ್. ಸೊ NaCl ಏನು, ಇಟ್ಸ್ ಅ ಅಯಾನಿಕ್ ಕಾಂಪೌಂಡ್. ಫೈನ್. ಆ್ಯಂಡ್ ರಿಮೆಂಬರ್ ಒನ್ ಮೋರ್ ಥಿಂಗ್, ಕಂಡೀಷನ್ ಏನು ಇಲ್ಲಿ, ಹೈ ಲ್ಯಾಟಿಸ್ ಎಂಥಾಲ್ಪಿ ಇದ್ದರೆ ಅಯಾನಿಕ್ ಬಾಂಡ್ ಈಸಿಯಾಗಿ ಫಾರ್ಮ್ ಆಗುತ್ತೆ. ಹೈ ಲ್ಯಾಟಿಸ್ ಎಂಥಾಲ್ಪಿ ಇರಬೇಕು ಅಂತ ಅಂದರೆ ಈಗ ಯಾವಾಗ NaCl ಫಾರ್ಮ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಸ್ಟೆಬಿಲಿಟಿ ಬಂದುಬಿಡುತ್ತೆ, ಅದು ಆರಾಮಾಗಿ ಲೈಫ್ ಲೀಡ್ ಮಾಡುತ್ತೆ NaCl ಆಗಿ. ಅದಕ್ಕೆ ಇನ್ನೇನು ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಮಾಡೋಕ್ಕೆ ಏನು ಇಷ್ಟನೇ ಇಲ್ಲ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಎಕ್ಸ್ಚೇಂಜ್ ಎಲೆಕ್ಟ್ರಾನ್. ಸೊ ಇದೇನು ಮಾಡಬೇಕು, ಈಗ ಸ್ಟೇಬಲ್ ಆದಮೇಲೆ ಅವನ್ನ ತಿರ್ಗಾ ಸಪ್ರೇಟ್ ಮಾಡೋದಕ್ಕೆ ತುಂಬ ಜಾಸ್ತಿ ಎನರ್ಜಿ ಬೇಕಾ, ಎಸ್. ಸೊ ಆ ಎನರ್ಜಿನ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಅಂತೀವಿ. ಎನರ್ಜಿ ರಿಕ್ವೈರ್ಡ್ ಟು ಸಪ್ರೇಟ್ ದಿ ಅಯನ್ಸ್ ಅಂತ ಅಂದರೆ ಇದೆ, ಕೇಟಿಯಾನ್ ಮತ್ತು ಏನೇನು ಇದೆಯಲ್ಲ ಇವು ನಾನೇ ಅಯನ್ಸ್ ಅಂತ ಅಂತೀವಿ. ಟುಗೆದರ್ ಇಬ್ಬರನ್ನ ಅಯನ್ಸ್ ಅಂತ ಅಂತೀವಿ. ಈ ಕ್ಯಾಟಿಯಾನ್ ಮತ್ತು ಆನಿಯನ್ನ ಸಪ್ರೇಟ್ ಮಾಡೋಕ್ಕೆ ಏನು ಎನರ್ಜಿ ಬೇಕಲ್ಲ ಆ ಎನರ್ಜಿನ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತೀವಿ. ಸೊ ಜಾಸ್ತಿ ಲ್ಯಾಟಿಸ್ ಎಂಥಾಲ್ಪಿ ಇದೆ ಅಂತ ಅಂದರೆ
ತುಂಬ ಜಾಸ್ತಿ ಅದು ಸ್ಟೇಬಲ್ ಆಗಿದೆ. NaCl ಫಾರ್ಮಲ್ಲಿ, ಕಾಂಪೌಂಡ್ ಫಾರ್ಮಲ್ಲಿ ತುಂಬ ಸ್ಟೆಬಿಲಿಟಿ ಇದೆ. ಲೈಫ್ ಆರಾಮಾಗಿ ನಡೀತಿದೆ ಅವ್ರದ್ದು, ಏನು ಡಿಸ್ಟರ್ಬೆನ್ಸ್ ಬೇಕಾಗಿಲ್ಲ ಅದಕ್ಕೆ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ರಿಮೆಂಬರ್, ಲ್ಯಾಟಿಸ್ ಎಂಥಾಲ್ಪಿ ಇಸ್ ಆಲ್ವೇಸ್ ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಫೈನ್. ಸೊ ನೆಕ್ಸ್ಟ್ ಇಸ್ ಕೋವಲೆಂಟ್ ಬಾಂಡಿಂಗ್. ಸೊ ಅಯಾನಿಕ್ ಬಾಂಡಿಂಗ್ ಬಗ್ಗೆ ಗೊತ್ತಾಗಿದೆ. ಅಯಾನಿಕ್ ಬಾಂಡಿಂಗಲ್ಲಿ ಏನು ನೋಡಿದ್ವಿ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಒಂದು ಆಟಮ್ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ, ಇನ್ನೊಂದು ಆಟಮ್ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ಲೂಸ್ ಆ್ಯಂಡ್ ಗೇನ್. ಒಬ್ಬ ಬಾಲ್ನ ಹಾಕ್ತಿದ್ದಾನೆ, ಥ್ರೋ ಮಾಡ್ತಿದ್ದಾನೆ, ಇನ್ನೊಬ್ಬ ಬಾಲ್ನ ಕ್ಯಾಚ್ ಮಾಡ್ಕೋತಿದ್ದಾನೆ. ಅದೇ ತಾನೇ ಆಗ್ತಿರೋದು. ಲೆಟ್ ಮೀ ಟೆಲ್ ಯು ಒನ್ಸ್ ಅಗೇನ್. ಇಲ್ಲೇನಾಗ್ತಿದ್ದು? ಎಣ್ಣೆ ನಮಗೆ ಎಲೆಕ್ಟ್ರಾನ್ ಅಂದರೆ ಬಾಲ್ ಅಂತ ಕನ್ಸಿಡರ್ ಮಾಡಿ. ಎಣ್ಣೆ ಅಂತ ಒಬ್ಬ ಪ್ಲೇಯರ್ ಇದ್ದಾನೆ, ಅವನೇನು ಮಾಡ್ತಾನೆ? ಎಲೆಕ್ಟ್ರಾನ್ ಅಂದರೆ ಬಾಲ್ನ ಏನು ಮಾಡ್ತಿದ್ದಾನೆ? ಥ್ರೋ ಮಾಡ್ತಿದ್ದಾನೆ. ಇಲ್ಲಿ ಎಲೆಕ್ಟ್ರಾನ್ ಈಸ್ ಅ ಬಾಲ್ ಆ್ಯಂಡ್ ಕ್ಲೋರಿನ್ ಏನು ಮಾಡ್ತಿದೆ? ಎಲೆಕ್ಟ್ರಾನ್ನ ಕ್ಯಾಚ್ ಮಾಡ್ಕೊಳ್ತಿದೆ ಅಲ್ವಾ? ಸೊ ಕ್ಲೋರಿನ್ ಏನು ಮಾಡ್ತಿದ್ದಾನೆ? ಬಾಲ್ನ ಕ್ಯಾಚ್ ಮಾಡ್ಕೊತಿದ್ದಾನೆ. ಹಾಗಾದರೆ ಬಾಲ್ ಎಣ್ಣೆಯಿಂದ ಕ್ಲೋರಿನ್ ಹತ್ರ ಬಂದಿದೆ ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಎಲ್ಲಿಂದ? ಮೆಟಲಿಂದ ನಾನ್ ಮೆಟಲ್. ಇಲ್ಲಿ ಎಣ್ಣೆ ಏನು? ಮೆಟಲ್. ಕ್ಲೋರಿನ್ ಏನು? ನಾನ್ ಮೆಟಲ್. ಮೆಟಲಿಂದ ನಾನ್ ಮೆಟಲ್ಗೆ ಬಾಲ್ ಹೋಗ್ತಿದೆ, ಎಲೆಕ್ಟ್ರಾನ್ ಹೋಗ್ತಿದೆ. ಸೊ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಹೇಳ್ಬೋದಲ್ವಾ? ಎಸ್, ಫೈನ್. ಸೊ ಕೋವಲೆಂಟ್ ಬಾಂಡಿಂಗ್ ಹತ್ರ ಬರೋಣ. ಏನಿದು? ಏನು ಹೊಸದಿದೆ ಇದರಲ್ಲಿ? ಸೊ ಏನು ಹೊಸದಂತ ಅಲ್ಲ, ಆದರೆ ಸಿಂಪಲಾಗಿ ಇದರಲ್ಲೂ ಸ್ಟೆಬಿಲಿಟಿ ಬೇಕು. ಎಲ್ಲ ಕಾಂಪೌಂಡ್ಗೂ ಸ್ಟೆಬಿಲಿಟಿ ಬೇಕು. ಆದರೆ ರೂಲ್ ಅದು ಎಲ್ಲವೂ ಆಕ್ಟೇಟ್ ರೂಲ್ನ ಫಾಲೋ ಅಪ್ ಮಾಡುತ್ತೆ. ಆದರೆ ಫ್ಯೂ ಎಕ್ಸೆಪ್ಷನ್ ಕೇಸಸ್ಗಳಿವೆ. ಕೆಮಿಸ್ಟ್ರಿ ಅಂತಾನೆ ಎಕ್ಸೆಪ್ಷನ್ ಕೇಸಸ್ ಇದ್ದೇ ಇರ್ತದಲ್ಲ, ಪ್ರಾಬ್ಲಮ್ ಇಲ್ಲ. ಸೊ ಫೈನ್, ನೋಡೋಣ ಕೋವಲೆಂಟ್ ಬಾಂಡಿಂಗ್ ಅಂದ್ರೆ ಏನು. ಇಲ್ಲೇ ಬ್ರ್ಯಾಕೆಟಲ್ಲಿ ಬರ್ತಿದ್ದೀನಿ ನೋಡಿ, ಶೇರಿಂಗ್. ಶೇರಿಂಗ್ ಈಸ್ ಕೇರಿಂಗ್. ಯಾ. ಸೊ ಇದೇನು ಮಾಡುತ್ತೆ? ಕೋವಲೆಂಟ್ ಬಾಂಡಿಂಗ್ ಅಂತ ಅಂದರೆ ಇವರಿಬ್ಬರು ಫ್ರೆಂಡ್ಸ್ ಹಂಗೆ. ಕೋವಲೆಂಟ್ ಬಾಂಡಿಂಗ್ ಎಲ್ಲಿ ನೋಡ್ತೀವಿ? ಎರಡು ಆಟಮ್ ಇದೆ, ಅವ್ರ ಮಧ್ಯೆ ತುಂಬ ಫ್ರೆಂಡ್ಶಿಪ್ ಇದೆ. ಓಕೆ, ಏನಿದೆ? ಫ್ರೆಂಡ್ಶಿಪ್ ಇದೆ. ಈಗ ಇವನ ಹತ್ರ ಒಂದು ಚಾಕ್ಲೇಟ್ ಇದೆ, ಇವನ ಹತ್ರ ಒಂದು ಚಾಕ್ಲೇಟ್ ಇದೆ. ಇಬ್ಬರು ಅವ್ರವ್ರ ಚಾಕ್ಲೇಟ್ ತಿನ್ಬೋದಾಗಿತ್ತು, ಬಟ್ ಅವ್ರು ಏನು ಮಾಡ್ತಾರೆ? ಇಬ್ಬರು ಶೇರ್ ಮಾಡ್ಕೊಳ್ತಿರ್ತಾರೆ. ಮ್ಯೂಚುವಲ್ ಶೇರಿಂಗ್ ಇದೆ ಈ ಇಬ್ಬರು ಫ್ರೆಂಡಲ್ಲಿ. ಸೊ ಕೋವಲೆಂಟ್ ಬಾಂಡಿಂಗ್ ಅಂತ ಅಂದರೆ ಇಬ್ಬರು ಗುಡ್ ಫ್ರೆಂಡ್, ದೇ ಆರ್ ದ ವೆರಿ ಗುಡ್ ಫ್ರೆಂಡ್ ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಇಲ್ಲೇನಾಗ್ತಿದೆ? ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ. ಏನಾಗ್ತಿದೆ? ಶೇರಿಂಗ್ ಆಫ್ ಎಲೆಕ್ಟ್ರಾನ್. ರಿಪೀಟ್ ಆಫ್ಟರ್ ಮೀ. ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಬಿಟ್ವೀನ್ ಆಟಮ್ಸ್. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಕೋವಲೆಂಟ್ ಬಾಂಡಿಂಗಲ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಅನ್ನೋದು ನೋಡ್ತೀವಿ. ಸಿಂಗಲ್ ಬಾಂಡ್ ಅಂತ ಅಂದರೆ ಒಂದೇ ಒಂದು ಲೈನ್ ಇರುತ್ತೆ. ಡಬಲ್ ಬಾಂಡ್ ಅಂದರೆ 2 ಲೈನ್ಸ್, ಟ್ರಿಪಲ್ ಬಾಂಡ್ ಅಂದರೆ 3 ಲೈನ್ಸ್. ಹಾಗಾದರೆ ಇಲ್ಲಿ ಎಷ್ಟು ಪೇರ್ ಇದೆ? 1 ಪೇರ್ ಶೇರ್ಡ್. ಇಲ್ಲಿ 2 ಪೇರ್ಸ್ ಆರ್ ಶೇರ್ಡ್ ಆ್ಯಂಡ್ ಹಿಯರ್ 3 ಪೇರ್ಸ್ ಆರ್ ಶೇರ್ಡ್. ಮೀನಿಂಗ್ ಏನು? 1 ಪೇರ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 1 ಪೇರ್ ಅಂತ ಅಂದರೆ 1 ಪೇರ್ ಅಂತ ಅಂದರೆ 2 ಎಲೆಕ್ಟ್ರಾನ್ ಅಲ್ವಾ? ಸೊ 2 ಎಲೆಕ್ಟ್ರಾನ್ಸ್ ಇಲ್ಲಿರುತ್ತೆ. 2 ಪೇರ್ಸ್ ಅಂತ ಅಂದರೆ 1 2 3 4. ಸೊ ಟೋಟಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ. 3 ಪೇರ್ಸ್ ಅಂತ ಅಂದರೆ 1 2 3 4 5 6. ಸೊ ಟೋಟಲಿ 1 2 3 4 5 6 6 ಎಲೆಕ್ಟ್ರಾನ್ಸ್. ಇಲ್ಲಿ 4 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಸೊ ನೋಡೋಣ ಎಲ್ಲೆಲ್ಲಿ ಯಾಕೆ ಅಂತ ಅಬ್ಸರ್ವ್ ಮಾಡಿ. ಈ ಕ್ಲೋರಿನ್ ನೋಡೋಣ ಬನ್ನಿ. ಈಗ ನಮಗೆ ಗೊತ್ತಿದೆ ಕ್ಲೋರಿನಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 7. ಈ ಕ್ಲೋರಿನ್ ಏನು ಮಾಡಬೇಕು? ಕ್ಲೋರಿನ್ಗೆ ಏನು ಬೇಕು? 8 ಎಲೆಕ್ಟ್ರಾನ್ಸ್ ಬೇಕಿದೆ. ಸೊ 8 ಎಲೆಕ್ಟ್ರಾನ್ಸ್ ಬೇಕಂತ ಅಂದರೆ ಅದೇನು ಮಾಡಬೇಕು? ಅದು ಪ್ರೀವಿಯಸ್ ಕೇಸಲ್ಲಿ ನಮಗೆ ಗೊತ್ತಿತ್ತು, ಎಲೆಕ್ಟ್ರಾನ್ಸ್ನ ತಗೋತಿತ್ತು ಅಲ್ವಾ? ಇಟ್ ಈಸ್ ಟೇಕಿಂಗ್ ಎಲೆಕ್ಟ್ರಾನ್. ಹಾಗಾದರೆ ಈ ಕೇಸಲ್ಲಿ ಇಲ್ಲಿ ನಮ್ಮ ಹತ್ರ 2 ಕ್ಲೋರಿನ್ ಇದೆ. ಸೊ ಇಬ್ರಿಗೂ ಒಂದೊಂದು ಎಲೆಕ್ಟ್ರಾನ್ ಬೇಕಾಗಿದೆಯಾ? ಸೊ ಅದೇನು ಮಾಡುತ್ತೆ? ದೇ ಯೂಸ್ ದಿಸ್ ಥಿಂಗ್. 1 2 3 4 5 6 7 ಎಲೆಕ್ಟ್ರಾನ್ ಇದೆ. ಸೊ 7th ಎಲೆಕ್ಟ್ರಾನ್ ಕೂತ್ಕೊಂಡಿದೆ ಇಲ್ಲಿ. 1 2 3 4 5 6 7 ಎಲೆಕ್ಟ್ರಾನ್. ಸೊ ಏನು ಮಾಡುತ್ತೆ? ಇಲ್ಲಿ ಸಿಂಗಲ್ ಬಾಂಡ್ ಫಾರ್ಮ್ ಆಗಿದೆ ಅಂತ ಅಂದರೆ ಶೇರಿಂಗ್ ಆಗ್ತಿದೆ. ಸೊ ಈಗ ನೋಡಿ, ನಾನು ಸರ್ಕಲ್ ಹಾಕ್ತಿದ್ದೀನಿ, ಜಸ್ಟ್ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಯಾಕೆ ಸರ್ಕಲ್ ಹೀಗೆ ಹಾಕ್ತಿದ್ದೀನಿ ಅಂತ. ಈಗ ಅಸ್ಯೂಮ್ ಮಾಡಿ ಈ 2 ಎಲೆಕ್ಟ್ರಾನ್ ಏನಿದೆ ಮಧ್ಯ ಶೇರ್ ಮಾಡಿಕೊಂಡು ಬಾಂಡ್ ಫಾರ್ಮ್ ಮಾಡಿದೆಯಲ್ಲ, ಆ ಶೇರ್ಡ್ ಎಲೆಕ್ಟ್ರಾನ್ 2
ಆಟಮ್ಸ್ಗೆ ಬಿಲಾಂಗ್ ಆಗ್ತಿದೆ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈ ಕ್ಲೋರಿನ್ಗೆ ಸಿಕ್ತು ಈಗ 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದಕ್ಕೆ ಸಿಕ್ಕಿದೆ. ಇಲ್ಲಿ 1 2 3 4 5 6 7 8 ಇದಕ್ಕೂ 8 ಎಲೆಕ್ಟ್ರಾನ್ ಸಿಕ್ಕಿದೆ. ಹಾಗಾದರೆ ಇಬ್ಬರು ಸ್ಟೇಬಲ್ ಆಗಿಬಿಟ್ಟಿದ್ದಾರೆ. ಏನಾಗಿದೆ? ಇಬ್ಬರು ಸ್ಟೆಬಿಲಿಟಿ ಸಿಕ್ಬಿಟ್ಟಿದೆ ಆರಾಮಾಗಿ. ಅದು ಈಗ Cl2 ಕ್ಲೋರಿನ್ ಸಿಂಗಲ್ ಬಾಂಡ್ ಮೀನ್ಸ್ Cl2 ಫಾರ್ಮಲಿ ಸ್ಟೇಬಲ್ ಆಗಿಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಎಸ್. ಈಗ ಸ್ಟೆಬಿಲಿಟಿ ಸಿಗ್ಬೇಕಂತ ಅಂದರೆ ಇಲ್ಲಿ ಅದು ಎಲೆಕ್ಟ್ರಾನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನು ಮಾಡ್ತು? ಶೇರಿಂಗ್ ಮಾಡಿಕೊಂಡು ಸ್ಟೆಬಿಲಿಟಿ ತಗೊಂಡಿದೆ. ಓಕೆ, ಹಾಗಾದರೆ ಆಕ್ಸಿಜನಲ್ಲಿ ಡಬಲ್ ಬಾಂಡ್ ಯಾಕಪ್ಪ ಬಂತು? ಸೇಮ್ ಕೇಸ್. ಈ ಆಕ್ಸಿಜನ್ಗೂ ಏನು ಬೇಕಾಗಿದೆ? 8 ಎಲೆಕ್ಟ್ರಾನ್ಸ್ ಅದರ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಬೇಕಾಗಿದೆ. ಆಕ್ಸಿಜನ್ ವಾಂಟ್ 8 electrons in its outermost shell. So ಕೌಂಟ್ ಮಾಡೋಣ. 1 2 3 4 5 6 electrons ಇದರಲ್ಲಿ 7 8. ಸಮ್ವಾಟ್ ಮಿಸ್ಟೇಕ್ ಆಗಿದೆ ಅಲ್ವಾ? ಎಸ್, ಪ್ರಾಬ್ಲಮ್ ಇಲ್ಲ. 1 2 3 4 5 6 7 8 ಇಲ್ಲಿ ಎಕ್ಸ್ಟ್ರಾ ಡ್ರಾ ಮಾಡಿಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಡ್ರಾ ಆಗಿದೆ ಅಲ್ವಾ? ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡಿ, ಈಗ ಅದನ್ನು ನಾನು ಡ್ರಾ ಮಾಡ್ತೀನಿ ನೋಡಿ. ಹೀಗೆ ಅಲ್ಲಿ ಚೇಂಜ್ ದ ಕಲರ್. ಈಗ ಈ ಆಕ್ಸಿಜನ್ನ ನೋಡಿ, 1 2 3 4 5 6 7 8 ಇದಕ್ಕೇನು ಸಿಕ್ತು? 8 ಎಲೆಕ್ಟ್ರಾನ್ ಸಿಕ್ಕಿದೆ. ಎಸ್, ವೆಲ್ ಆ್ಯಂಡ್ ಗುಡ್. ಇಲ್ಲಿ 1 2 3 4 5 6 7 8 ಇದಕ್ಕೇನು ಸಿಕ್ಕಿದೆ? 8 ಎಲೆಕ್ಟ್ರಾನ್ ಸಿಕ್ಕಿದೆ. ಎಸ್, ವೆಲ್ ಆ್ಯಂಡ್ ಗುಡ್. 8 and 8 ಸಿಕ್ಕಿತ್ತು, ಅದಕ್ಕೆ ಸ್ಟೇಬಲ್ ಆಗಿದೆ. ಸಪೋಸ್ ಇದು ಡಬಲ್ ಬಾಂಡ್ ಫಾರ್ಮ್ ಮಾಡಿರಲಿಲ್ಲ ಅಂತ ಅಂದರೆ, ಸಿಂಗಲ್ ಬಾಂಡ್ ಫಾರ್ಮ್ ಆಗಿದ್ದಿದ್ರೆ ಅದಕ್ಕೆ 8 ಎಲೆಕ್ಟ್ರಾನ್ಸ್ ಸಿಗ್ತಾ ಇರಲಿಲ್ಲ. ಸೊ ಡಬಲ್ ಬಾಂಡ್ ಫಾರ್ಮ್ ಮಾಡಿದೆ, ಅದಕ್ಕೆ ಸ್ಟೆಬಿಲಿಟಿ ಸಿಕ್ಕಿದೆ. ಅದೇ ಥರ ನೈಟ್ರೋಜನಲ್ಲೂ 1 2 3 4 5 6 7 8. ಸೊ ಈ ನೈಟ್ರೋಜನ್ ಹತ್ರನೂ 8 ಎಲೆಕ್ಟ್ರಾನ್ಸ್ ಇದೆ. ಹಾಗಾದರೆ ಇದೇ ಥರ ಈ ಎಲ್ಲ ನೈಟ್ರೋಜನ್ ಹತ್ರನೂ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಇಬ್ರಿಗೂ ಶೇರಿಂಗ್ ಮಾಡೋದ್ರಿಂದ ಸ್ಟೆಬಿಲಿಟಿ ಸಿಕ್ಕಿದೆ. ಸೊ ಅದಕ್ಕೆ ಅದು ಸಿಂಗಲ್ ಪೇರ್, ಡಬಲ್ ಪೇರ್, ಟ್ರಿಪಲ್ ಪೇರ್ನ ಶೇರ್ ಮಾಡಿಕೊಂಡು ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡಿದೆ. ಓಕೆ, ಸೊ ಐ ಹೋಪ್ you have understood covalent bonding andrenu. They are very good friends who are likely to share the electrons to gain the stability. Share the electron to gain the stability. Okay, and one more thing, special case ಏನು ಹೇಳ್ತಿದ್ದಾರೆ ನೋಡಿ. ಸ್ಪೆಷಲ್ ಕೇಸ್ ಏನು? coordinate bond, that is dative one-sided sharing represented by arrow. ಸೊ ಕೋಆರ್ಡಿನೇಟ್ ಬಾಂಡ್ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಬಾಂಡ್, ಅದ್ರ ಬಗ್ಗೆ ಇಲ್ಲಿ ನಾವು ಮಾತಾಡಿಲ್ಲ. ಇಲ್ಲೇನಾಗುತ್ತೆ ಅಂತ ಅಂದರೆ, ಅಲ್ಲೂ ನಾವು ಶೇರಿಂಗ್ ನೋಡ್ತೀವಿ. ಕೋಆರ್ಡಿನೇಟ್ ಬಾಂಡಲ್ಲೂ ನಾವು ಏನು ನೋಡ್ತೀವಿ? ಶೇರಿಂಗ್ ಆಫ್ ಎಲೆಕ್ಟ್ರಾನ್ ನೋಡ್ತೀವಿ. ಆದರೆ ಆ ಶೇರಿಂಗಲ್ಲಿ ಈಕ್ವಲ್ ಆಗಿ ಶೇರಿಂಗ್ ಆಗಿರಲ್ಲ. ಏನು ಈಗ ಶೇರ್ಡ್ ಎಲೆಕ್ಟ್ರಾನ್ ಇದೆಯಲ್ಲ, ಆ 2 ಎಲೆಕ್ಟ್ರಾನ್ ಒಂದೇ ಒಂದು ಆಟಮ್ ಕೊಟ್ಟಿರುತ್ತೆ. ಸೊ ಸಪೋಸ್ ನೀವು ನಿಮ್ಮ ಹತ್ರ ಎಕ್ಸ್ ಆ್ಯಂಡ್ ವೈ ಅನ್ನೋದು 2 ಆಟಮ್ ಇದೆ ಅಂತ ಅಂದ್ಕೊಳ್ಳಿ. ಎಕ್ಸ್ ಏನು ಮಾಡ್ತಿದೆ? ಅದ್ರ ಹತ್ರ ಇರೋ 2 ಎಲೆಕ್ಟ್ರಾನ್ ನಾನು ಅದು ಬಾಂಡಿಂಗ್ಗೆ ಯೂಸ್ ಮಾಡ್ಕೋತಿದ್ದೆ ಅಂತ ಅಂದ್ಕೊಳ್ಳಿ. ಲೆಟ್ ಮಿ ರಬ್ ದಿಸ್ ಫಸ್ಟ್. ಓಕೆ, ಸೊ ಸಪೋಸ್ ಈ ಎಕ್ಸ್ ಹತ್ರ ಏನಿದೆ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ. ಸೊ ಇದೇನು ಮಾಡುತ್ತೆ? 2 ಎಲೆಕ್ಟ್ರಾನ್ನ ಇಲ್ಲಿ ತೊಗೊಂಡು ಬಂದು ಶೇರಿಂಗ್ ಮಾಡ್ಕೊಳ್ಳುತ್ತೆ. ಈಗ ವೈದೇನಾದರೂ ಕಾಂಟ್ರಿಬ್ಯೂಷನ್ ಇದೆಯಾ ಇದರಲ್ಲಿ? ಇಲ್ಲ. ಕಂಪ್ಲೀಟಾಗಿ 2 ಪೇರ್ ಆಫ್ ಎಲೆಕ್ಟ್ರಾನ್ ಏನಿತ್ತು ಅದು ಎಕ್ಸ್ ಕೊಡ್ತಿದೆ. ಸೊ ಇಲ್ಲಿ ಬಾಂಡ್ ಏನು ಫಾರ್ಮ್ ಮಾಡುತ್ತೆ, ಆ ಬಾಂಡ್ನ ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳ್ತೀವಿ. ಸೊ ಜನರಲ್ ಆಗಿ ನಾವು ಕೋಆರ್ಡಿನೇಟ್ ಬಾಂಡ್ನ ಆ್ಯರೋಯಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಲೈಕ್ ದಿಸ್. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಬಾಂಡ್ ಪ್ಯಾರಾಮೀಟರ್. ಸೊ ಈಗ ಬಾಂಡ್ ಪ್ಯಾರಾಮೀಟರ್ ತುಂಬ ಸಿಂಪಲ್ ಆಗಿದೆ, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಆ ಟರ್ಮಲ್ಲಿ ನಮಗೆ ಆನ್ಸರ್ ಸಿಕ್ಕಿರುತ್ತೆ. ಕಾನ್ಸೆಪ್ಟ್ ತುಂಬ ಈಸಿ ಇದೆ, ಅರ್ಥ ಆಗಿಬಿಟ್ರೆ ಚಾಪ್ಟರ್ ತುಂಬ ಈಸಿ. ಅರ್ಥ ಆಗಿಲ್ಲ ಅಂತ ಅಂದರೆ ಚಾಪ್ಟರ್ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಇಬ್ಬರು ಸೇರಿ ಕಲ್ಯಾಣ ಬನ್ನಿ. ಓಕೆ, ಸೊ ಎಂತಂತ ನೋಡಿ, ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ನ ಮಿಸ್ ಮಾಡೋ ಹಾಗಿಲ್ಲ. ಓಕೆ, ಸೊ ಬಾಂಡ್ ಲೆಂತ್ ಅಂದರೆ ಏನು ಅಂತ. ಬಾಂಡ್ ಲೆಂತ್ ಅಂದರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ 2
ಪಾಯಿಂಟ್ಸ್ ಆರ್ ಎನಿಥಿಂಗ್? ಯಾ. ಸೊ ಇಲ್ಲಿ ಬಾಂಡ್ ಲೆಂತ್ ನಾವು ಆಟಮ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಬಾಂಡ್ ಲೆಂತ್ ಏನಾಗಿರಬೇಕು? ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್, ಆಬ್ವಿಯಸ್ಲಿ ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ವಾಟ್? ನ್ಯೂಕ್ಲಿಯೈ. ಸೊ ಆಟಮಲ್ಲಿ ಮಧ್ಯ ನ್ಯೂಕ್ಲಿಯೈ ಇರುತ್ತೆ ಅಲ್ವಾ? ಸೊ 2 ಆಟಮ್ ಇದೆ, ದೂರ ಇರ್ಬೋದು, ಹತ್ರ ಇರ್ಬೋದು, ಹೇಗಾದರೂ ಇರ್ಬೋದು, ಆದರೆ ಅದರ ಮಧ್ಯ ನ್ಯೂಕ್ಲಿಯೈ ಏನಿದೆ, ಆ 2 ನ್ಯೂಕ್ಲಿಯೈ ಮಧ್ಯ ಇರೋ ಡಿಸ್ಟೆನ್ಸ್ ನಾವೇನಂತ ಅಂತೀವಿ? ಬಾಂಡ್ ಲೆಂತ್ ಅಂತ ಹೇಳ್ತೀವಿ. ಸಿಂಪಲ್. ಬಾಂಡ್ ಆ್ಯಂಗಲ್ ಅಂತ ಅಂದ್ರೇನು? ಈಗ ಒಂದು ಕಾಂಪೌಂಡ್ ಇದೆ ಅಂದ್ಕೊಳ್ಳಿ, ಈ ಥರ ಸ್ಟ್ರಕ್ಚರಲ್ಲಿದೆ, ಇಲ್ಲೊಂದು ಆಟಮ್, ಇಲ್ಲೊಂದು ಆಟಮ್, ಇಲ್ಲೊಂದು A B C D ಏನಾದರೂ ಅಂದ್ಕೊಳ್ಳಿ. ಓಕೆ, ಆದರೆ ಒಂದು 4 ಆಟಮ್ಸ್ ಇದೆ. ಓಕೆ, ಈಕ್ವಲ್ ಆಗಿ ಅರೇಂಜ್ ಆಗಿದೆ, ಫೈನ್. ಈಗ ಇದು ಒಂದು ಸ್ಟ್ರಕ್ಚರ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲೊಂದು ಬಾಂಡ್ ಇದೆ, ಇಲ್ಲೊಂದು ಬಾಂಡ್ ಇದೆ. ಹಾಗಾದರೆ ಈ ಬಾಂಡ್ ಮಧ್ಯೆ ಇರೋ ಆ್ಯಂಗಲ್ನ ನಾವು ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಸಿಂಪಲ್. ಯಾ, ಇಟ್ಸ್ ಆ್ಯಂಗಲ್ ಬಿಟ್ವೀನ್ ದ ಆರ್ಬಿಟಲ್ಸ್ ಕಂಟೈನಿಂಗ್ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್. ಸೊ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ ಇರುತ್ತೆ, ಎಲ್ಲಿ ಬಾಂಡ್ ಇರುತ್ತೆ ಅಲ್ಲಿ ತಾನೇ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ ಇರುತ್ತೆ. ಸೊ 2 ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ ಮಧ್ಯೆ ಇರೋ ಆ್ಯಂಗಲ್ನ ನಾವು ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಯಾ, ಈಸಿ. ಬಾಂಡ್ ಎಂಥಾಲ್ಪಿ ಅಂತ ಅಂದರೆ ಒಂದು ಬಾಂಡ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ಬ್ರೇಕ್ ಮಾಡೋಕ್ಕೆ ಏನು ಎನರ್ಜಿ ಬೇಕಲ್ಲ, ಆ ಎನರ್ಜಿನ ನಾವು ಬಾಂಡ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಹಾಗಾದರೆ ಈಗ 1 ಮೋಲ್ ಆಫ್ ಬಾಂಡ್ ಎಷ್ಟು? 1 ಮೋಲ್ ಆಫ್ ಬಾಂಡ್ನ ಬ್ರೇಕ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿನ ನಾವು ಬಾಂಡ್ ಎಂಥಾಲ್ಪಿ ಅಂತ ಹೇಳ್ತೀವಿ. ರೈಟ್. ಬಾಂಡ್ ಆರ್ಡರ್ ಅಂದರೆ ಏನು? ಎಷ್ಟು ಬಾಂಡ್ಸ್ ಇದೆ? ಈಗಲೇ ನಾವು ಮುಂಚೆ ನೋಡಿದ್ವಿ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಅಲ್ವಾ? ಸೊ ಬಾಂಡ್ ಆರ್ಡರ್ ಅಂತ ಅಂದರೆ ಎಷ್ಟು ಬಾಂಡ್ ಇದೆ? 1 ಬಾಂಡ್ ಇದ್ದರೆ ಬಾಂಡ್ ಆರ್ಡರ್ ಇಸ್ 1, 2 ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ ಅಂದರೆ ಬಾಂಡ್ ಆರ್ಡರ್ ಇಸ್ 2, ಟ್ರಿಪಲ್ ಬಾಂಡ್ ಇದೆ ಅಂತ ಅಂದರೆ ಬಾಂಡ್ ಆರ್ಡರ್ 3. ಓಕೆ, ಸೊ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ ಆಟಮ್ ಇಸ್ ದಿ ಬಾಂಡ್ ಆರ್ಡರ್. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ ನೋಡಿ, ಏನದು? ಹೈಯರ್ ಬಾಂಡ್ ಆರ್ಡರ್ ಸ್ಟ್ರಾಂಗರ್ ಇಸ್ ದಿ ಬಾಂಡ್. ಹೈಯರ್ ಬಾಂಡ್ ಆರ್ಡರ್ ಅಂತ ಅಂದರೆ ಬಾಂಡ್ ಆರ್ಡರ್ ಯಾವುದು ಜಾಸ್ತಿ? ಹಾಗಾದರೆ ಟ್ರಿಪಲ್ ಬಾಂಡ್ ಆರ್ಡರ್ ಜಾಸ್ತಿ ಅಂತಾನ? 3 ಇಸ್ ಅ ಬಾಂಡ್ ಆರ್ಡರ್ ಆಫ್ ಟ್ರಿಪಲ್ ಬಾಂಡ್. ಸೊ ಟ್ರಿಪಲ್ ಬಾಂಡ್ ಏನು? ಸ್ಟ್ರಾಂಗರ್ ಬಾಂಡ್ ಅಂತ ಹೇಳ್ಬೋದಾ? ಎಸ್, ಆಬ್ವಿಯಸ್ಲಿ ಸ್ಟ್ರಾಂಗರ್ ಬಾಂಡ್ ಇಸ್ ಟ್ರಿಪಲ್ ಬಾಂಡ್ ಕಂಪೇರ್ಡ್ ಟು ಡಬಲ್ ಬಾಂಡ್, ಆ್ಯಂಡ್ ಡಬಲ್ ಬಾಂಡ್ ಇಸ್ ಸ್ಟ್ರಾಂಗರ್ ಕಂಪೇರ್ಡ್ ಟು ಸಿಂಗಲ್ ಬಾಂಡ್. ಯಾ, ಓಕೆ. ನೆಕ್ಸ್ಟ್ ಬರ್ತೀವಿ ಪೊಲ್ಯಾರಿಟಿ ಆ್ಯಂಡ್ ಡೈಪೋಲ್. ಈಗ ಪೊಲ್ಯಾರಿಟಿ ಅಂದ್ರೆ ಏನಪ್ಪ, ಡೈಪೋಲ್ ಅಂದ್ರೆ ಏನಪ್ಪ ನೋಡೋಣ. ಸೊ ಕೋಲೆಂಟ್ ಬಾಂಡಲ್ಲಿ ನಮ್ಮ ಹತ್ರ ಇನ್ನೂ 2 ಕ್ಲಾಸಿಫಿಕೇಶನ್ ಇದೆ. ಒಂದು ಪೋಲಾರ್ ಅಂತ ಹೇಳ್ತೀವಿ, ಪೋಲಾರ್ ಕೋವೆಲೆಂಟ್ ಬಾಂಡ್, ಆ್ಯಂಡ್ ಒನ್ ಮೋರ್ ಇಸ್ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್. ಓಕೆ, ಸೊ ಈಗ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂದರೆ ಏನಪ್ಪ? ಪೋಲಾರ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಪೋಲ್ಸ್ ಇದೆ ಅಂತ. ಪೋಲ್ಸಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆ ಅಂತ ತಲೆಯಲ್ಲಿ ಬರುತ್ತಾ? ಎಸ್. ಹಾಗಾದರೆ ಯಾವ್ದಾರ ಆಟಮ್ ಮಧ್ಯ ನಮಗೆ ಪೊಲ್ಯಾರಿಟಿ ಮೀನ್ಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ನೋಡ್ತೀವಲ್ಲ, ಅದನ್ನು ನಾವೇ ಪೋಲಾರ್ ಅಂತ ಹೇಳ್ತೀವಿ. ಹಾಗಾದರೆ ಕೋವೆಲೆಂಟ್ ಬಾಂಡ್ ಅಂತ ನಾವು ಶೇರಿಂಗ್ ಆಫ್ ಎಲೆಕ್ಟ್ರಾನಿಂದ ಫಾರ್ಮ್ ಮಾಡಿರೋದಲ್ವಾ? ಎಲೆಕ್ಟ್ರಾನ್ ಶೇರ್ ಮಾಡಿಕೊಂಡು ಬಾಂಡ್ ಫಾರ್ಮ್ ಮಾಡಿದೆ, ಅದಕ್ಕೆ ಕೋವೆಲೆಂಟ್ ಬಾಂಡ್ ಅಂತೀವಿ. ಹಾಗಾದರೆ ಪೋಲಾರ್ ಬಾಂಡ್ ಕೋವೆಲೆಂಟ್ ಬಾಂಡ್ ಏನಪ್ಪ? ಎಲ್ಲಿ ನಮಗೆ ಪೊಲ್ಯಾರಿಟಿ ಸಿಗುತ್ತೆ? ಇಲ್ಲಿ ನೋಡಿ, HCl ಹೈಡ್ರೋಜನ್ ಮತ್ತು ಕ್ಲೋರಿನ್ ಏನಾಗಿದೆ? ಕೋವೆಲೆಂಟ್ ಬಾಂಡ್. ಇಲ್ಲೂ ಕ್ಲೋರಿನ್ ಏನು ಮಾಡಿದೆ? ಅದ್ರ ಹತ್ರ ಇರೋ 1 ಎಲೆಕ್ಟ್ರಾನ್ನ ಹೈಡ್ರೋಜನ್ ಹತ್ರ ಇರೋ ಇನ್ನೊಂದು ಎಲೆಕ್ಟ್ರಾನ್ ಜೊತೆ ಮ್ಯೂಚುವಲ್ ಶೇರಿಂಗ್ ಮಾಡಿಕೊಂಡು ಆಕ್ಟೇಟ್ ಕಾನ್ಫಿಗರೇಷನ್ ಕ್ಲೋರಿನ್ಗೆ ಸಿಕ್ಕಿದೆ, ಹೈಡ್ರೋಜನ್ಗೆ ಡ್ಯೂಪ್ಲೇಟ್ ಕಾನ್ಫಿಗರೇಷನ್ ಸಿಕ್ಕಿದೆ, ಅದಕ್ಕೆ ಸ್ಟೇಬಲ್ ಆಗಿದೆ. ಈಗ ಡ್ಯೂಪ್ಲೇಟ್ ಅಂತ ಅಂದರೆ ಹೇಳ್ಬಿಡ್ತೀನಿ. ಡ್ಯೂಪ್ಲೇಟ್ ಕಾನ್ಫಿಗರೇಷನ್ ಅಂದರೆ ಏನಿಲ್ಲ, ಆಕ್ಟೇಟ್ ಅಂದರೆ 8 ಅಂತ ಹೇಳಿದೆ ಅಲ್ವಾ? ಆಕ್ಟೇಟ್ ಅಂತ ಅಂದರೆ 8 ಎಲೆಕ್ಟ್ರಾನ್ ಸಿಗಬೇಕು. ಆದರೆ ಹೈಡ್ರೋಜನ್ ಮತ್ತು ಹೀಲಿಯಮ್ಗೆ ನಾವು 8 ಎಲೆಕ್ಟ್ರಾನ್ ಸಿಗೋದಕ್ಕಾಗಲ್ಲ. ಹೈಡ್ರೋಜನ್ಗೆ ಇರೋದೇ 1 ಎಲೆಕ್ಟ್ರಾನ್, ಹೀಲಿಯಮ್ ಹತ್ರ ಇರೋದೇ 2 ಎಲೆಕ್ಟ್ರಾನ್ ಅಲ್ವಾ? ಸೊ ಡ್ಯೂಪ್ಲೇಟ್ ಕಾನ್ಫಿಗರೇಷನ್ ಅಂತ ಅಂದರೆ 2 ಎಲೆಕ್ಟ್ರಾನ್, ದಟ್ ಈಸ್ ಹೀಲಿಯಮ್ಸ್ ಕಾನ್ಫಿಗರೇಷನ್. ಸೊ ಯಾವಾಗ ಹೈಡ್ರೋಜನ್ ಅಥವಾ ಹೀಲಿಯಮ್ ಸ್ಟೆಬಿಲಿಟಿ ಸಿಗಬೇಕು ಅಂತ ಅಂದರೆ ಅದಕ್ಕೆ ಡ್ಯೂಪ್ಲೇಟ್ ಕಾನ್ಫಿಗರೇಷನ್ ಇರಬೇಕು, ಮೀನ್ಸ್ 2 ಎಲೆಕ್ಟ್ರಾನ್ಸ್ ಇದ್ದರೆ ಅದು ಸ್ಟೇಬಲ್ ಆಗುತ್ತೆ ಅಂತ. ಸೊ ಈಗ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಸಿಕ್ಬಿಟ್ರೆ ಅದು ಸ್ಟೇಬಲ್ ಆಗುತ್ತೆ ಅಂತ. ಸೊ ಈಗ ಶೇರ್ ಮಾಡಿಕೊಂಡ್ರೆ ಹೈಡ್ರೋಜನ್ ಹತ್ರ 2 ಎಲೆಕ್ಟ್ರಾನ್ ಸಿಕ್ಬಿಡುತ್ತೆ, ಇಟ್ ಮೀನ್ಸ್ ಡ್ಯೂಪ್ಲೇಟ್ ಕಾನ್ಫಿಗರೇಷನ್ ಫಾಲೋ ಆಗಿದೆ. ಕ್ಲೋರಿನ್ಗೆ 7 ಎಲೆಕ್ಟ್ರಾನ್ಸ್ ಇತ್ತು, ಇನ್ನೊಂದು ಎಲೆಕ್ಟ್ರಾನ್ ಸಿಕ್ಕ ತಕ್ಷಣ ಇದೇನಾಗುತ್ತೆ? 8 ಎಲೆಕ್ಟ್ರಾನ್ಸ್ ಮೀನ್ಸ್ ಆಕ್ಟೇಟ್ ಫಾಲೋಅಪ್ ಆಗಿದೆ ಅಂತ. ಸೊ ಇದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿದೆ. ಫೈನ್. ಹಾಗಾದರೆ ಈ ಕೇಸಲ್ಲಿ ಇಲ್ಲಿ ಪೊಲ್ಯಾರಿಟಿ ಯಾಕಿದೆ? ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ನೀವು ಎಲೆಕ್ಟ್ರೋನೆಗೆಟಿವ್ ಬಗ್ಗೆ ಪಿರಿಯಾಡಿಕ್ ಟೇಬಲ್ ಚಾಪ್ಟ್ರಲ್ಲಿ ಕಲ್ತಿರ್ತೀರ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು? ಇಟ್ಸ್ ಅ ಎಬಿಲಿಟಿ
ಆಫ್ ಆಟಮ್ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್. ಸೊ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಈ ಒಂದು ಆಟಮ್ ಹತ್ರ ಇರುತ್ತಲ್ಲ, ಎಲೆಕ್ಟ್ರಾನ್ನ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಒಂದು ಆಟಮ್ ಹತ್ರ ಇರುತ್ತಲ್ಲ, ಅದನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಓಕೆ, ಈಗ ಕ್ಲೋರಿನ್ ಹತ್ರ ಪವರ್ ಜಾಸ್ತಿ ಇದೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡೋದಕ್ಕೆ. ಸೊ ಕ್ಲೋರಿನ್ ಏನು ಮಾಡುತ್ತೆ, ಈ ಎರಡು ಶೇರ್ಡ್ ಎಲೆಕ್ಟ್ರಾನ್ಸ್ ಏನಿದೆ ಅದನ್ನು ಸ್ವಲ್ಪ ಅದ್ರ ಹತ್ರ ಅಟ್ರಾಕ್ಟ್ ಮಾಡ್ಕೋತಾ ಇರುತ್ತೆ. ಸೊ ಆಗ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗೋಯ್ತು, ಅದಕ್ಕೆ ನಾವು ಇದನ್ನು ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ರೈಟ್, ವೆರಿ ಈಸಿ. ಎಸ್, ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಅಂದರೆ ಏನು? ಪೊಲಾರಿಟಿನ ಹೇಳೋದಕ್ಕೆ ಡೈಪೋಲ್ ಮೂಮೆಂಟ್ ಬೇಕಲ್ವಾ? ಸೊ ಈಗ there is a formula, charge into distance. ಚಾರ್ಜ್ ಏನಿದೆ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ, ದಟ್ ಈಸ್ ಆರ್ ಅಂತ ಹೇಳ್ತೀವಿ. ಡೈಪೋಲ್ ಮೂಮೆಂಟ್ ಏನು, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಇದೊಂದು ಎಕ್ಸಾಂಪಲ್ ನೋಡಿದ್ದೀವಿ, H2O. ರೈಟ್, ಏನಿದು H2O. ಸೊ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ ಅಲ್ವಾ? ಇಲ್ಲೇನಾಗ್ತದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯ ಪೊಲಾರಿಟಿ ಹೇಗಿರುತ್ತೆ? ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಅಲ್ವಾ? ಸೊ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಆಕ್ಸಿಜನ್ ಹೈಡ್ರೋಜನ್ ಮೇಲೆ ಏನು ಬಂದಿರುತ್ತೆ ಹಾಗಾದರೆ? ಪಾಸಿಟಿವ್. ಈ ಕೇಸಲ್ಲಿ ಆಬ್ವಿಯಸ್ಲಿ ಇದ್ರ ಮೇಲೆ ಪಾಸಿಟಿವ್ ಬಂದಿರುತ್ತೆ, ಇದ್ರ ಮೇಲೆ ನೆಗೆಟಿವ್ ಬಂದಿರುತ್ತೆ. ಸೊ ಈಗ ಡೈಪೋಲ್ ಮೂವ್ಮೆಂಟ್ ಯಾವ ಕಡೆ ಆಗ್ತಿದೆ, ಪೊಲಾರಿಟಿ ಯಾವ ಕಡೆ ಶಿಫ್ಟ್ ಆಗ್ತಿದೆ, ಎಲೆಕ್ಟ್ರಾನ್ಸ್ ಯಾವ ಕಡೆ ಹೋಗ್ತಿದೆ? ಆಬ್ವಿಯಸ್ಲಿ ಆಕ್ಸಿಜನ್ ಕಡೆ ಅಲ್ವಾ? ಆಕ್ಸಿಜನ್ ಕಡೆ. ಸೊ ಓವರ್ ಆಲ್ ಡೈಪೋಲ್ ಮೂವ್ಮೆಂಟ್ ಯಾವ ಕಡೆ ಹೋಗ್ತಿದೆ? ಅಪ್ ಸೈಡ್, upward ಡೈರೆಕ್ಷನಲ್ಲಿದೆ ಅಲ್ವಾ? ಸೊ ದ ರಿಸಲ್ಟೆಂಟ್ ಡೈಪೋಲ್ ಈಸ್ ಗ್ರೇಟರ್ ದ್ಯಾನ್ 0 ಮೀನ್ಸ್ ದ ಮಾಲಿಕ್ಯೂಲ್ ಈಸ್ ಪೋಲಾರ್. ಸೊ ಈ H2O ಮಾಲಿಕ್ಯೂಲ್ ಏನಿದೆ ಅದು ಪೋಲಾರ್ ಆಗಿದೆ ಅಂತ ಗೊತ್ತಾಯಿತು. ಹೇಗೆ ಗೊತ್ತಾಯಿತು? ಅಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನಿಂದ ಡೈಪೋಲ್ ಮೂಮೆಂಟ್ ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ, ಅದಕ್ಕೆ ಅದು ಪೋಲಾರ್ ಆಗಿದೆ ಅಂತ ಹೇಳ್ಬೋದು. ಸೊ ಡೈಪೋಲ್ ಮೂಮೆಂಟ್ ನಮ್ಗೆ ಏನು ಹೇಳುತ್ತೆ? ಇಟ್ ಟೆಲ್ಸ್ ಅಸ್ ಇಸ್ ದಟ್ ಪರ್ಟಿಕ್ಯುಲರ್ ಬಾಂಡ್ ಈಸ್ ಪೋಲಾರ್ ಆರ್ ನಾಟ್. ಬಾಂಡ್ ಪೋಲಾರ್ ಇದೆಯಾ ನಾನ್ ಪೋಲಾರ್ ಇದೆಯಾ ಅನ್ನೋದು ಹೇಳೋದು ಯಾರು? ಡೈಪೋಲ್ ಮೂಮೆಂಟ್. ರೈಟ್, ಸೊ ಸಪೋಸ್ ಡೈಪೋಲ್ ಮೂಮೆಂಟ್ ಮ್ಯೂ ಇಸ್ ಈಕ್ವಲ್ ಟು 0 ಆಗಿದ್ರೆ, ಓವರ್ ಆಲ್ ಕಾಂಪೌಂಡ್ ಮ್ಯೂ 0 ಆಗಿದ್ರೆ ಆ ಪರ್ಟಿಕ್ಯುಲರ್ ಕಾಂಪೌಂಡು ನಾನ್ ಪೋಲಾರ್ ಅಂತ ಹೇಳ್ಬೋದು. ಓಕೆ, ಎಸ್. ನೆಕ್ಸ್ಟ್ ಟಾಪಿಕ್ ಈಸ್ ಅ ಬ್ಯೂಟಿಫುಲ್ ಟಾಪಿಕ್, ದ್ಯಾಟ್ ಈಸ್ ರೆಸೊನೆನ್ಸ್. ಯಾಕೆ ಇದನ್ನ ಬ್ಯೂಟಿಫುಲ್ ಅಂತಿದ್ದೀವಿ? ಯಾಕಂತಂದರೆ ಇದು ಬ್ಯೂಟಿಫುಲ್ ಆಗಿದೆ. ನೋಡೋಣ ಹೇಗೆ ಅದು ಬ್ಯೂಟಿಫುಲ್ ಆಗಿದೆ ಅಂತ. When a single living structure can't describe the molecule accurately, we use multiple structure. ಸೊ ಈಗ ಮುಂಚೆ ಎಲ್ಲ ನಾವು ಓಕೆ ಫೈನ್ ಡೈಪೋಲ್ ಮೂಮೆಂಟ್ ಮಾತಾಡಿದ್ವಿ, ಆದರೆ ಇದೇನು ರೆಸೊನೆನ್ಸ್ ಹೊಸದು. ರೆಸೊನೆನ್ಸ್ ಅಂದರೆ ಸಿಂಪಲ್ ಥಿಂಗ್, ನಾವು ಒಂದು ಕಾಂಪೌಂಡ್ನ ನೋಡಿದ ತಕ್ಷಣ ಇದೇ ಅದರದ್ದು ಎಕ್ಸಾಕ್ಟ್ ಸ್ಟ್ರಕ್ಚರ್ ಅಂತ ಹೇಳೋದಕ್ಕಾಗ್ತಿಲ್ಲ. ಯಾಕಂತ ಅಂದರೆ ಎಷ್ಟೋ ನಮ್ಮ ಕಾಂಪೌಂಡ್ಸಲ್ಲಿ ಏನಾಗ್ತದೆ, ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾನೇ ಇರುತ್ತೆ, ಮೂವ್ ಆಗ್ತಾನೇ ಇರುತ್ತೆ. ಆಗ ನಮಗೆ ಒಂದು ಫಿಕ್ಸ್ಡ್ ಸ್ಟ್ರಕ್ಚರ್ ಇರಲ್ಲ ಅಲ್ವಾ? ಆ ಫಿಕ್ಸ್ಡ್ ಸ್ಟ್ರಕ್ಚರ್ ಇಲ್ಲ, ಅದಕ್ಕೆ ಅದನ್ನು ನಾವು ರೆಸೊನೆನ್ಸ್ ಅಂತ ಅಂತೀವಿ. ರೆಸೊನೆನ್ಸ್ ಅಂತ ಅಂದರೆ ಇಟ್ಸ್ ಅ ಟೈಪ್ ಆಫ್ ಸ್ಟ್ರಕ್ಚರ್ ವೇರ್ ಎಲೆಕ್ಟ್ರಾನ್ಸ್ ಕೀಪ್ ರೆಸೊನೇಟಿಂಗ್, ಕೀಪ್ ಮೂವಿಂಗ್. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ ನೋಡಿ, NO3 ಅಲ್ವಾ? ಸೊ ಈ NO3 ಏನಾಗ್ತದೆ, ಆಕ್ಸಿಜನ್ ಇದೆ, 3 ಆಕ್ಸಿಜನ್ಗೆ ಅಟ್ಯಾಚ್ ಆಗಿದೆ. ಎಲ್ಲ ಆಕ್ಸಿಜನ್ ಹತ್ರನೂ ಆಬ್ವಿಯಸ್ಲಿ ಇಲ್ಲಿ ಆಕ್ಟೇಟ್ ರೂಲ್ ಫಾಲೋಅಪ್ ಆಗ್ತದೆ, ಸೊ ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಡಬಲ್ ಬಾಂಡ್ ಒಂದು ಆಕ್ಸಿಜನ್ ಮತ್ತು ನೈಟ್ರೋಜನ್ ಮಧ್ಯ ಇದೆ. ನಾವು ನೆಕ್ಸ್ಟ್ ಇದರಲ್ಲಿ ಏನು ನೋಡ್ತೀವಿ, ಇದು ಈ ಕಡೆ ಶಿಫ್ಟ್ ಆಗಿದೆ ಆ್ಯಂಡ್ ಇಲ್ಲೇನಾಗುತ್ತೆ ಎಗೈನ್ ಸಾರಿ ಇದೇನಾಗುತ್ತೆ, ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ ಇದ್ರ ಮೇಲೆ ಶಿಫ್ಟ್ ಆಗುತ್ತೆ. ಸೊ ಆಕ್ಸಿಜನ್ ಮೇಲೆ ಏನು ಬರುತ್ತೆ, ನೆಗೆಟಿವ್ ಚಾರ್ಜ್, ಯಾಕಂದರೆ ಎಲೆಕ್ಟ್ರಾನ್ ಆಕ್ಸಿಜನ್ ಮೇಲೆ ಬಂದಿದೆ. ಸೊ ಇದು ಆಕ್ಸಿಜನ್ ಮೇಲೆ ಬಂದ ತಕ್ಷಣ ಇಲ್ಲಿದೆಯಲ್ಲ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅದೇನಾಗುತ್ತೆ, ಡಬಲ್ ಬಾಂಡ್ ಕನ್ವರ್ಟ್ ಆಗುತ್ತೆ. ಎಗೈನ್ ನೆಕ್ಸ್ಟ್ ಸ್ಟೆಪ್ ಏನು, ಇದು ತಿರ್ಗಾ ಲೈಕ್ ಸಪೋಸ್ ಇದು ಡಿಸ್ಟರ್ಬ್ ಆಗಲ್ಲ, ಇದು ತಿರ್ಗಾ ಮೇಲ್ಗಡೆ ಹೋಗುತ್ತೆ, ಮೀನ್ಸ್ ನೆಗೆಟಿವ್ ಆಗಿ ಕನ್ವರ್ಟ್ ಆದರೆ ಇಲ್ಲಿರೋ ಒಂದು ಏನು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ ಅದು ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ನಾವು ನೋಡ್ತಿದ್ದೀವಿ ಡಬಲ್ ಬಾಂಡ್ ಒಂದ್ಸರಿ ಈ ಸೈಡ್ ಇದೆ ಇನ್ನೊಂದು ಟೈಪಲ್ಲಿ, ಇದರಲ್ಲಿದೆ ಈ ಸೈಡ್ ಇದೆ ಇನ್ನೊಂದರಲ್ಲಿ, ರೈಟ್ ಲೆಫ್ಟ್ ಆ್ಯಂಡ್ ಮಿಡಲ್, ಹಾಗೆ ಅದು ಮೂವ್ ಆಗ್ತಾ ಇದೆ. ಸೊ ನಮ್ಗೇನು ಗೊತ್ತಾಗ್ತಿದೆ, ಈ ಪೈ ಬಾಂಡ್ ಏನಿದೆ ಆ ಪೈ ಬಾಂಡಲ್ಲಿರೋ ಎಲೆಕ್ಟ್ರಾನ್ಸು ಎಲ್ಲೋ ಒಂದು ಕಡೆ ಮೂವ್ ಆಗ್ತಾ ಇದೆ. ಸೊ ದೀಸ್ ಆಲ್ ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್.
ಸೊ ಇದ್ರದ್ದು ಓವರ್ ಆಲ್ ಸ್ಟ್ರಕ್ಚರ್ನ ನಾವು ರಿಯಲ್ ಸ್ಟ್ರಕ್ಚರ್ನ ರೆಸೊನೆನ್ಸ್ ಹೈಬ್ರಿಡ್ ಅಂತ ಅಂತೀವಿ, ಮತ್ತು ಈ ಎಲ್ಲ ಸ್ಟ್ರಕ್ಚರ್ನ ನಾವು ಕೊನೋನಿಕಲ್ ಫಾರ್ಮ್ಸ್ ಅಂತ ಹೇಳ್ತೀವಿ, ರೈಟ್? ಯಾ. ನೆಕ್ಸ್ಟ್ ಮೂವ್ ಆನ್ ಆಗೋಣ. VSEPR ಥಿಯರಿ. ಈ VSEPR ಥಿಯರಿ ಏನು ಹೇಳುತ್ತೆ ನಮಗೆ? ಶೇಪ್ ಆಫ್ ಅ ಮಾಲಿಕ್ಯೂಲ್. VSEPR ನಮಗೆ ಆ್ಯಕ್ಚುಲಿ ರೂಲ್ಸ್ ಕೊಡುತ್ತೆ. ಒಂದು ಶೇಪ್ ಹೇಗಿದೆ ಅಂತ ಹೇಳೋದಕ್ಕೆ ನಮಗೆ ಸೆಟ್ ಆಫ್ ರೂಲ್ಸ್ ಇದೆ ಹೇಳ್ಕೊಡೋದು. ಸೊ ಇಲ್ಲಿರೋ ಗೋಲ್ಡನ್ ರೂಲ್ ಏನು ಅಂತ ನೋಡೋಣ. ಎಲೆಕ್ಟ್ರಾನ್ ಪೇರ್ ರಿಪಲ್ ಈಚ್ ಅದರ್ ಆ್ಯಂಡ್ ದೇ ಟ್ರೈ ಟು ಸ್ಟೇ ಫಾರ್ ಅಪಾರ್ಟ್ ಆ್ಯಸ್ ಪಾಸಿಬಲ್. ಅಂದರೆ ಈಗ ಎಲೆಕ್ಟ್ರಾನ್ ಪೇರ್ಸ್ ನಮಗೆ ಗೊತ್ತಿದೆ. ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದರೆ ಅಲ್ಲಿ ಬಾಂಡ್ ಪೇರ್ ಅಂದರೆ ಬಾಂಡಲ್ಲಿ ಇನ್ವಾಲ್ವ್ ಆಗಿರೋ ಎಲೆಕ್ಟ್ರಾನ್ಸು ಮತ್ತು ಫ್ರೀ ಆಗಿ ಎಲೆಕ್ಟ್ರಾನ್ಸು ಕೂತ್ಕೊಂಡಿದೆ. ಅವೆಲ್ಲ ಎಲೆಕ್ಟ್ರಾನ್ ಪೇರ್ ಮಧ್ಯೆ ಏನಿದೆ? ರಿಪಲ್ಷನ್ ಆಗಿರುತ್ತೆ. ಮೀನ್ಸ್ ಎಲೆಕ್ಟ್ರಾನ್ಸ್ ಅಲ್ಲ, ಎಲೆಕ್ಟ್ರಾನ್ ನೆಗೆಟಿವು, ಇನ್ನೊಂದು ಎಲೆಕ್ಟ್ರಾನ್ ಅದು ನೆಗೆಟಿವು. ಸೊ ಎಲೆಕ್ಟ್ರಾನ್ ಮಧ್ಯೆ ಏನಾಗ್ತಿದೆ? ರಿಪಲ್ಷನ್ ಆಗ್ತಿದೆ. ಸೊ ಬಾಂಡ್ ಪೇರ್ ಮಧ್ಯ ರಿಪಲ್ಷನ್ ಆಗ್ತಿರ್ಬೋದು, ಲೋನ್ ಪೇರ್ ಮಧ್ಯ ರಿಪಲ್ಷನ್ ಆಗ್ತಿರ್ಬೋದು, ಅಥವಾ ಲೋನ್ ಪೇರ್ ಬಾಂಡ್ ಪೇರ್ ಮೇಲೆ ಮಧ್ಯ ರಿಪಲ್ಷನ್ ಆಗ್ತಿರ್ಬೋದು. ಯಾಕಂದರೆ ಎಲ್ಲ ನೆಗೆಟಿವ್ ಚಾರ್ಜ್ ಅಲ್ಲ. ಸೊ ಈಗ ರಿಪಲ್ಷನ್ದು ಒಂದು ಆರ್ಡರ್ ಇದೆ. ಲೋನ್ ಪೇರ್ ಮಧ್ಯ ಇರೋ ರಿಪಲ್ಷನ್ ತುಂಬ ಜಾಸ್ತಿ ಇದೆ. ಇಟ್ಸ್ ಲೈಕ್ ದೇ ಆರ್ ಹೇಟಿಂಗ್ ಈಚ್ ಅದರ್. ತುಂಬ ಹೇಟ್ ಈಚ್ ಅದರ್. ಲೋನ್ ಪೇರ್ ಹತ್ರ ಕೂತ್ಕೊಳ್ಳೋದಿಲ್ಲ. ಆ್ಯಂಡ್ ದೇ ಆರ್ ವೆರಿ ಫ್ಯಾಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಲೋನ್ ಪೇರ್ ಏನು? ದೇ ಆರ್ ವೆರಿ ವೆರಿ ಫ್ಯಾಟ್. ಸೊ ವೆನ್ ದೇ ಆರ್ ವೆರಿ ಫ್ಯಾಟ್ ಲೈಕ್ ದಿಸ್ ಬಲೂನ್, ವಿಲ್ ದೇ ಸಿಟ್ ಟುಗೆದರ್? ಅಂಟ್ಕೊಂಡು ಕೂತ್ಕೊಳ್ಳುತ್ತಾ? ಇಲ್ಲ. ಅವ್ರ ಮಧ್ಯೆ ಅಂದರೆ ರಿಪಲ್ಷನ್ ಇರುತ್ತೆ, ಅದು ದೂರ ಆಗಬೇಕಂತ ಇರುತ್ತೆ ಅಲ್ವಾ? ಸೊ ಲೋನ್ ಪೇರಲ್ಲಿ ರಿಪಲ್ಷನ್ ತುಂಬ ಜಾಸ್ತಿ ಇದೆ ಕಂಪೇರ್ ಟು ಲೋನ್ ಪೇರ್ ಬಾಂಡ್ ಪೇರ್. ಲೋನ್ ಪೇರ್ ಮತ್ತು ಇನ್ನೊಂದು ಬಾಂಡ್ ಪೇರ್ ಅಂತ ಅಂದರೆ ಬಾಂಡೆಲ್ಲ ಇನ್ವಾಲ್ವ್ ಆಗಿರೋ ಎಲೆಕ್ಟ್ರಾನ್ಸ್. ಸೊ ಇದನ್ನು ನಾವು ಬಾಂಡ್ ಪೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದೇನು ಡ್ರಾ ಮಾಡಿದಾರಲ್ಲ ಇದನ್ನು, ಆ್ಯಂಡ್ ದಿಸ್ ಲೋನ್ ಪೇರ್ ಅಂತ ಅಂದ್ಕೊಳ್ಳಿ. ಫೈನ್. ಸೊ ಈಗ ಲೋನ್ ಪೇರ್ ಮಧ್ಯ ಸ್ಟ್ರಾಂಗರ್ ರಿಪಲ್ಷನ್ ಇರುತ್ತೆ, ತುಂಬ ದೂರ ಹೋಗಬೇಕು ಅಂತ ಟ್ರೈ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ರಿಪಲ್ಷನು ಲೋನ್ ಪೇರ್ ಬಾಂಡ್ ಪೇರಲ್ಲಿ, ಆ್ಯಂಡ್ ಲೀಸ್ಟ್ ರಿಪಲ್ಷನ್ ವೀಕೆಸ್ಟ್ ರಿಪಲ್ಷನ್ ಯಾವುದ್ರಲ್ಲಿದೆ? ಬಾಂಡ್ ಪೇರ್ ಮಧ್ಯ. ಅದಕ್ಕೆ ಅದರ ಪಕ್ಕ ಕೂತ್ಕೊಳ್ಳೋದು ಟ್ರೈ ಮಾಡುತ್ತೆ, ಬಟ್ ಸ್ಟಿಲ್ ದೇರ್ ಇಸ್ ಅ ರಿಪಲ್ಷನ್. ಫೈನ್. ಸೊ ಇದು ನಮಗೆ ಇಂಪಾರ್ಟೆಂಟ್ ಆರ್ಡರ್, ವೆರಿ ಇಂಪಾರ್ಟೆಂಟ್. ಯು ಶುಡ್ ರಿಮೆಂಬರ್. ಈ VSEPR ಥಿಯರಿ ಹೇಳ್ತಿರೋದೇ ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನದು? ರಿಪಲ್ಷನ್ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಬರೋಣ ಶೇಪ್ಸ್, ರೆಗ್ಯುಲರ್ ಶೇಪ್ಸ್. ಸೊ ಈ ಶೇಪ್ಸ್ ಬಗ್ಗೆ ಮಾತಾಡೋಣ. ಏನಿದು? ಫೈನ್. ಸೊ ನೋ ಲೋನ್ ಪೇರ್. ಈಗ ನಾವು ಲೋನ್ ಪೇರ್ ಬಗ್ಗೆ ಮಾತಾಡಲ್ಲ, ಓನ್ಲಿ ಆಟಮ್ಸ್ ಇದೆ ಈ ಕೇಸಸಲ್ಲಿ. ಓನ್ಲಿ ಆಟಮ್ಸ್ಗಳಿದೆ ಮತ್ತು ಬಾಂಡ್ ಪೇರ್ಗಳಿದೆ ಅಂತ ಅಸ್ಯೂಮ್ ಮಾಡಿಕೊಂಡು ಶೇಪ್ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಒಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ. ಓಕೆ, ಸೊ ಇದು ಯಾವ ಥರ ಇದೆ? ಇಟ್ಸ್ ಅ ಲೀನಿಯರ್, ಸ್ಟ್ರೈಟ್ ಆಗಿದೆ. ಸೊ ಲೀನಿಯರ್. ಇದ್ರ ಬಾಂಡ್ ಆ್ಯಂಗಲ್ ಏನಾಗಿದೆ? 180 ಡಿಗ್ರಿ. ಎಸ್. ಈಗ ಇಲ್ಲಿ ಟೋಟಲಿ 4 ಆಟಮ್ಸ್ಗಳಿದೆ, ಮಧ್ಯದಲ್ಲಿ ಒಂದು 3 ಸರೌಂಡಿಂಗಲ್ಲಿದೆ. ಓಕೆ, ಸೊ ಈಗ ಇದ್ರ ಶೇಪ್ ಏನು? ಶೇಪ್ ಹೇಗಿದೆ? ಟ್ರಯಾಂಗಲ್ ಫಾರ್ಮಲ್ಲಿ ಇದೆಯಾ? ಸೊ ನಾವು ಇದನ್ನು ಟ್ರಿಗೋನಲ್ ಪ್ಲೇನಾರ್ ಅಂತ ಅಂತೀವಿ. ಯಾಕೆ ಪ್ಲೇನಾರ್? ಬಿಕಾಸ್ ಒಂದೇ ಪ್ಲೇನಲ್ಲಿ ಇದೆಯಲ್ಲ, ಒಂದೇ ಶೀಟ್ ಮೇಲೆ ಈಗ ಒಂದು ಟ್ರಯಾಂಗಲ್ ಡ್ರಾ ಮಾಡಿರಂಗಿದೆ ಅಲ್ವಾ? ಸೊ ಅದಕ್ಕೆ ಟ್ರಿಗೋನಲ್ ಪ್ಲೇನಾರ್ ಅಂತ ಹೇಳ್ತೀವಿ. ಇದ್ರದ್ದು ಬಾಂಡ್ ಆ್ಯಂಗಲ್ ಏನಾಗಿದೆ? ಈ ಆ್ಯಂಗಲ್ನ ನೀವು ನೋಡಿದ್ರೆ ಇಟ್ ಈಸ್ 120 ಡಿಗ್ರಿ. ಓಕೆ, ಸೊ ಇದೊಂದು ಟೆಟ್ರಾಹೈಡ್ರಲ್. ಈ ಶೇಪ್ನ ಟೆಟ್ರಾಹೈಡ್ರಲ್ ಅಂತೀವಿ. ಇಲ್ಲಿ ಏನಾಗ್ತದೆ? ಈ 3 ಆಟಮು ಬಾಟಮಲ್ಲಿ ಟ್ರಯಾಂಗಲ್ ಫಾರ್ಮ್ ಮಾಡ್ತದೆ, ಆ್ಯಂಡ್ ಟಾಪಲ್ಲಿ ಒಂದು ಆಟಮ್ ಇದೆ, ಆ್ಯಂಡ್ ದೇ ಆರ್ ಆಲ್ ಜಾಯಿಂಡ್ ಲೈಕ್ ದಿಸ್. ಸೊ ಈ ಶೇಪ್ನ ನಾವು ಟೆಟ್ರಾಹೈಡ್ರಲ್ ಶೇಪ್ ಅಂತ ಅಂತೀವಿ. ದಿಸ್ ಇಸ್ ಫಾರ್ ಮೀಥೇನ್, CH4 ಕೇಳಿದ್ದೀರಾ ಅಲ್ವಾ? ಸೊ ಮೀಥೇನ್ದು ಸ್ಟ್ರಕ್ಚರು ಟೆಟ್ರಾಹೈಡ್ರಲ್ ಆಗಿರುತ್ತೆ, ಆ್ಯಂಡ್ 109.5 ಡಿಗ್ರಿ ಇದ್ರದ್ದು ಬಾಂಡ್ ಆ್ಯಂಗಲ್ ಏನು? 109.5 ಡಿಗ್ರಿ. ಈ ಜನರಲ್ ಕೇಳಿರ್ತಾರೆ. ಓಕೆ, ಸೊ ವಿಚ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಹಿಯರ್ ಇಲ್ಲಿ ನೋಡಿ, ಜಸ್ಟ್ ಕೌಂಟ್ ಮಾಡ್ಕೊಂಡೋಗಿ. ಇಲ್ಲಿ ಏನಿತ್ತು? 1 2 3 atoms, 4 atoms, 5, and now we are talking about 6 atoms. Okay, so 1 2 3 4 5 6 atoms ಇದೆ. Okay, so this is one of example of this. ಇಲ್ಲಿ ಮಧ್ಯ P, that is phosphorus ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲೆಲ್ಲ ಸರೌಂಡಿಂಗ್ ಕ್ಲೋರಿನ್, 5 ಕ್ಲೋರಿನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಫೈನ್. ಈಗ
ಇದ್ರದ್ದು ಶೇಪ್ ಏನು ನಿಮ್ಗೆ ಏನು ಅರ್ಥ ಆಗ್ತಿದೆ ಇಲ್ಲಿ? ಇದು ಒಂಥರ 3D ಫಾರ್ಮಲ್ಲಿದೆ. ಈ 3 ಬಾಂಡ್ ಏನಿದೆ ಅದು ವೈ ಶೇಪಲ್ಲಿ ಒಂದೇ ಒಂದು ಪ್ಲೇನಲ್ಲಿದೆ. ಒಂದು ಶೀಟಲ್ಲಿ ಸಪೋಸ್ ಒಂದು ಶೀಟ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ವೈ ಶೇಪ್ ಅಂತ ಡ್ರಾ ಮಾಡ್ಕೊಂಡಿದ್ದೀರಾ. ಓಕೆ, ಈ ವೈ ಶೇಪ್ ಏನು ಇಂಡಿಕೇಟ್ ಮಾಡ್ತಿದೆ? ಕಾರ್ನರ್ಸಲ್ಲಿ ಈ 2 ಕಾರ್ನರಲ್ಲಿ 2 ಆಟಮ್ ಇದೆ, ಇಲ್ಲಿ ಮಧ್ಯ ಇನ್ನೊಂದು ಆಟಮ್ ಇದೆ, ಮೇಲೆ ಒಂದು ಆಟಮ್ ಇದೆ, ಕೆಳಗಡೆ ಒಂದು ಆಟಮ್ ಇದೆ. ಸೊ ದಿಸ್ ಇಸ್ ಟ್ರಿಗೊನಲ್ ಬೈ ಪಿರಮಿಡಲ್. ಯಾಕೆ ಬೈ? ಬಿಕಾಸ್ ಇಲ್ಲಿ ಒಂದು ಟ್ರಿಗೋನಲ್ ಆಗಿದೆ ಆ್ಯಂಡ್ ಪಿರಮಿಡ್ ಫಾರ್ಮಲ್ಲಿ ಕಾಣ್ತಿದ್ಯಾ? ದಿಸ್ ಲುಕ್ಸ್ ಲೈಕ್ ಎ ಪಿರಮಿಡ್. ಬೈ ಪಿರಮಿಡಲ್ ಯಾಕೆ? ಮೇಲ್ಗಡೆ ಇನ್ನೊಂದು ಪಿರಮಿಡ್ ಇದೆ ಅಲ್ವಾ, ಇದೊಂದು ಪಿರಮಿಡು, ಕೆಳಗಡೆ ಇನ್ನೊಂದು ಪಿರಮಿಡ್. ಸೊ ಬೈ ಪಿರಮಿಡಲ್ ಅಂತ ಹೇಳ್ತೀವಿ. ಸೊ ಟ್ರಿಗೊನಲ್ ಬೈ ಪಿರಮಿಡಲ್ ಇದು ಇಸ್ ದಿ ಶೇಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾಂಪೌಂಡ್. ಓಕೆ, ಸೊ ಅದೇ ಥರ ಇಲ್ಲಿ 3 ಒಂದೇ ಒಂದು ಪ್ಲೇನಲ್ಲಿತ್ತು. ಅದೇ ಥರ ನಮಗೆ 4 ಇದ್ದಿದ್ರೆ 4. ಇಟ್ಸ್ ಲೈಕ್ ಎ ಸ್ಕ್ವಯರ್ ಇನ್ ಅ ಪ್ಲೇನ್ ಆ್ಯಂಡ್ ಟಾಪಲ್ಲಿ ಒಂದಿದೆ, ಬಾಟಮಲ್ಲಿ ಒಂದಿದೆ. ಸೊ ಓವರ್ ಆಲ್ ದಿಸ್ ಇಸ್ ಆಕ್ಟಾಹೆಡ್ರಲ್ ಶೇಪ್. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಫ್ಯೂಚರಲ್ಲಿ, ಲೈಕ್ ಕ್ಲಾಸ್ 12ಲ್ಲಿ ಇದೆಲ್ಲ ಬೇಸಿಕ್ ಫೌಂಡೇಶನ್ ಪಾರ್ಟ್ ಆಗಿರುತ್ತೆ. ಇದು ಅರ್ಥ ಆಗಿಲ್ಲ ಅಂತ ಅಂದರೆ ಇಟ್ಸ್ ಗೋನ್ ಬಿ ಡಿಫಿಕಲ್ಟ್. ಸೊ ಬೇಕಾದ್ರೆ ಯು ಕ್ಯಾನ್ ಸ್ವಲ್ಪ ಬ್ಯಾಕ್ ಹೋಗಿ ತಿರ್ಗಾ ರಿವೈಂಡ್ ಮಾಡ್ಕೊಂಡು ನೋಡಿ, ಪ್ರಾಬ್ಲಮ್ ಇಲ್ಲ ಆದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಂಡು ಹೋಗಿ ಯಾಕೆ ಈ ಶೇಪ್ ಹೀಗಿದೆ. ಸಿ, ನಮಗೆ ಒಂದು ಪ್ಲೇನಲ್ಲಿ ಇದೊಂದು ಸ್ಕ್ವಯರ್ ಥರ ಇದೆ. ಇದೇ ಶೀಟ್, ಜಸ್ಟ್ ಕನ್ಸಿಡರ್ ದಿಸ್ 4 ಕಾರ್ನರ್ಸ್ ಇದೆ ಅಲ್ವಾ, 4 ಕಾರ್ನರ್ಸಲ್ಲಿ ಒಂದೊಂದು ಆಟಮ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮಧ್ಯ ಒಂದು ಸೆಂಟರ್ ಆಟಮ್ ದಟ್ ಈಸ್ ಎಸ್ ಅಂತ ಅಂದ್ಕೊಳ್ಳಿ, ಮೇಲ್ಗಡೆ ಇನ್ನೊಂದು ಆಟಮ್ ಇದೆ, ಕೆಳಗಡೆ ಇನ್ನೊಂದು ಆಟಮ್ ಇದೆ. ಸೊ ಅಸ್ಯೂಮ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಟ್ಸ್ ಅ ಆಕ್ಟಾಹೆಡ್ರಲ್ ಶೇಪ್. ದ ನೇಮ್ ಆಫ್ ದ ಶೇಪ್ ಇಸ್ ಆಕ್ಟಾಹೆಡ್ರಲ್ ಆ್ಯಂಡ್ ದ ಬೆಸ್ಟ್ ಎಕ್ಸಾಂಪಲ್ ಇಸ್ SF6. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಡಿಸ್ಟಾರ್ಟೆಡ್ ಶೇಪ್. ಈಗ ಡಿಸ್ಟಾರ್ಟೆಡ್ ಶೇಪ್ ಅಂದರೆ ಏನು? ಸಿಂಪಲ್ ಥಿಂಗ್ ಅಂದರು, ರೆಗ್ಯುಲರ್ ಶೇಪ್ಸಲ್ಲಿ ನಾವು ಲೋನ್ ಪೇರ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಲೋನ್ ಪೇರ್ ಅಂದರೆ ಏನು? ಒಂದ್ಸತಿ ರಿಕ್ಯಾಪ್ ಮಾಡೋಣ. ಬಾಂಡ್ ಪೇರ್ ಅಂತ ಅಂದರೆ ಬಾಂಡಲ್ಲಿ ಇನ್ವಾಲ್ವ್ ಆಗಿರೋ ಎಲೆಕ್ಟ್ರಾನ್ಸ್ ಪೇರ್. ಲೋನ್ ಪೇರ್ LP. ಲೋನ್ ಪೇರ್ ಅಂತ ಅಂದರೆ ಬಾಂಡಲ್ಲಿ ಇನ್ವಾಲ್ವ್ ಆಗಿಲ್ಲದೆ ಇರೋದು. ಮೀನ್ಸ್ ಬಾಂಡಲ್ಲಿ ಅದು ಇನ್ವಾಲ್ವ್ ಆಗಿಲ್ಲ, ಆದರೆ ಅದು ಫ್ರೀ ಆಗಿ ಹಾಗೆ ಆಟಮ್ ಜೊತೆ ಕೂತ್ಕೊಂಡಿದೆ. ದೇ ಆರ್ ಲೈಕ್ ಎ ಫ್ರೀ. ಅದು ಯಾವುದ್ರ ಜೊತೆ ಇನ್ವಾಲ್ವ್ ಆಗೇ ಇಲ್ಲ, ಆರಾಮಾಗಿ ಫ್ರೀ ಆಗಿ ಆಟಮ್ ಹತ್ರ ಹಾಗೆ ಕೂತ್ಕೊಂಡಿದೆ. ಸೊ ದೇ ಆರ್ ನಾಟ್ ಇನ್ವಾಲ್ವ್ ಇನ್ ಅ ಬಾಂಡಿಂಗ್. ಸೊ ಅದನ್ನು ನಾನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತೀನಿ. ಪೇರ್ ಹೇಳ್ತಿದ್ದೀನಿ ಮೀನ್ಸ್ 2 ಎಲೆಕ್ಟ್ರಾನ್ಸ್ ಇದೆ ಅಂತ. ಓಕೆ, ಸೊ ಜನರಲ್ ಆಗಿ ಲೋನ್ ಪೇರ್ ನಾನು ಬಲೂನ್ ಫಾರ್ಮಲ್ಲೇ ಎಲ್ಲ ಕಡೆ ನಿಮಗೆ ಇಂಡಿಕೇಟ್ ಮಾಡಿರ್ತಾರೆ. ಬಾಂಡ್ ಪೇರ್ನ ಲೈನ್ ಅಥವಾ ಎಲೆಕ್ಟ್ರಾನ್ಸ್ ಬರೆದಿರ್ತಾರೆ. ಬಾಂಡ್ ಪೇರ್ ಯಾವತ್ತೂ ನಿಮಗೆ ಲೈನ್ ಫಾರ್ಮಲ್ಲಿ ಒಂದು ಸಿಂಗಲ್ ಡಾರ್ಕ್ ಲೈನಿಂದ ರೆಪ್ರೆಸೆಂಟ್ ಮಾಡಿರ್ತಾರೆ. ಲೋನ್ ಪೇರ್ನ ನಿಮಗೆ ಬಲೂನ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ಹಿಯರ್ ವಿ ಹ್ಯಾವ್ ಅನ್ ಎಕ್ಸಾಂಪಲ್, ಅಮೋನಿಯಾ. ಅಮೋನಿಯಾ ಫಾರ್ಮುಲಾ ಏನು? NH3. ಈಗ ನೈಟ್ರೋಜನ್ ಇದೆ, 3 ಹೈಡ್ರೋಜನ್ ಇದೆ. ಓಕೆ, ಸೊ ಈ ನೈಟ್ರೋಜನ್ ಹತ್ರ 1 ಎಲೆಕ್ಟ್ರಾನ್ ಪೇರ್ ಇದೆ, 1 ಫ್ರೀ ಎಲೆಕ್ಟ್ರಾನ್ ಪೇರ್ ಮೀನ್ಸ್ ಲೋನ್ ಪೇರ್ ಇದೆ. ಸೊ ಇದೇನು ಲೋನ್ ಪೇರ್? ದೇ ಆರ್ ಲೈಕ್ ಎ ಫ್ಯಾಟಿ. ದೇ ಆರ್ ವೆರಿ ಮಚ್ ಫ್ಯಾಟ್ ಇನ್ ದ ಸೆನ್ಸ್ ದೇ ಆಕ್ಯುಪೈಸ್ ಲಾರ್ಜರ್ ಸ್ಪೇಸ್. ಸ್ಪೇಸಲ್ಲಿ ಜಾಸ್ತಿ ಜಾಗ ಆಕ್ಯುಪೈ ಮಾಡ್ಕೊಳ್ಳೋದು ಲೋನ್ ಪೇರ್. ಸೊ ಇಲ್ಲಿ ನೋಡಿ, ನೈಟ್ರೋಜನ್ ಇಲ್ಲೊಂದು ಆಟಮ್ ಇದೆ, ಹೈಡ್ರೋಜನ್ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ NH3. ಅದು ನೈಟ್ರೋಜನ್ ಮೇಲೆ ಎಲೆಕ್ಟ್ರಾನ್ ಪೇರ್ ಒಂದಿತ್ತಲ್ಲ, ಅದು ಇಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಇಲ್ಲಿ 1 ಎಲೆಕ್ಟ್ರಾನ್ ಪೇರ್ ಇದೆ, ಅದಕ್ಕೆ ನಾನು 2 ಡಾಟ್ ಬರೆದಿದ್ದೀನಿ. ಇಟ್ ಇಂಡಿಕೇಟ್ಸ್ 1 ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಂತ. ಓಕೆ, ಸೊ ಈಗ ಏನಾಗುತ್ತೆ, ಇದ್ರದ್ದು ಶೇಪ್ ಏನಂತ ಬರಿತೀರಾ? ಜನರಲ್ ಆಗಿ ನಾನು ಹಿಂಗೆ ಮಾಡಿದ್ರೆ, ಇದನ್ನು ಜಸ್ಟ್ ಕವರ್ ಅಪ್ ಮಾಡಿದ್ರೆ ನಮಗೆ ಆ್ಯಕ್ಚುಲ್ ಆಗಿ ನೈಟ್ರೋಜನ್ ಹೀಗಿದೆ, 3 ಹೈಡ್ರೋಜನ್ ಇದೆ ಅಂತ ಅಂದರೆ ನಮಗೆ ಈ ಥರ ಶೇಪ್ ಬರಬೇಕಾಗಿತ್ತು. ಒಂದೇ ಪ್ಲೇನಲ್ಲಿ ಹೈಡ್ರೋಜನ್ ಕುತ್ಕೋಬೋದಾಗಿತ್ತು, ಟ್ರಿಗೋನಲ್ ಪ್ಲೇನರ್ ಅಂತ ಹೇಳ್ಬೋದಾಗಿತ್ತು. ಆದರೆ ನೈಟ್ರೋಜನ್ ಮೇಲೆ ಎಲೆಕ್ಟ್ರಾನ್ಸ್ ಬಂದಿರೋದ್ರಿಂದ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಈ ಹೈಡ್ರೋಜನ್ಸ್ನೆಲ್ಲ ಹಿಂಗೆ ಕೆಳಗಡೆ ಪುಷ್ ಮಾಡಿಕೊಂಡು ನಮಗೆ ಶೇಪ್ನ ಡಿಸ್ಟಾರ್ಟ್ ಮಾಡ್ತಿದೆ, ಶೇಪ್ನ ಚೇಂಜ್ ಮಾಡಿಸ್ತಿದೆ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ನಮಗೆ ಟ್ರಿಗೋನಲ್ ಪ್ಲೇನರ್ ಇರ್ತಿತ್ತು. ಇನ್ ಕೇಸ್ ನಮ್ಮ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹೇಳಲಿಲ್ಲ ಅಂತ ಅಂದರೆ ನಮಗೆ ಒಂದೇ ಪ್ಲೇನಲ್ಲಿ, ನಾನು ಹೇಳಿದ್ನಲ್ಲ, ಒಂದೇ ಪ್ಲೇನಲ್ಲಿ 3 ಹೈಡ್ರೋಜನ್
ಒಂದೇ ಪ್ಲೇನಲ್ಲಿ ಇರುವಾಗ ಕಾಣ್ತಿತ್ತು. ಆದರೆ ಈಗ ಮೇಲ್ಗಡೆ ಒಂದು ದೊಡ್ಡ ಲೋನ್ ಪೇರ್ ಬಂದಿರೋದ್ರಿಂದ ಇದು ಹಿಂಗೆ ಬೆಂಡ್ ಆಗಿಬಿಟ್ಟಿರುತ್ತೆ. ನೈಟ್ರೋಜನು ಈ 3 ಹೈಡ್ರೋಜನ್ ಕೆಳಗಡೆ ಹೊಟ್ಟೋಗುತ್ತೆ. ಸೊ ದ್ಯಾಟ್ ಈಸ್ ಡಿಸ್ಟಾರ್ಟೆಡ್ ಅಂತ ಅಂದರೆ ಅವರ ಆ್ಯಕ್ಚುಲ್ ಏನು ಶೇಪ್ ನಾವು ಅಂದ್ಕೊಂಡಿದ್ವಿ ಅದು ಚೇಂಜ್ ಆಗ್ತಿದೆ, ಡಿಸ್ಟರ್ಬ್ ಆಗ್ತಿದೆ, ಡಿಸ್ಟಾರ್ಟ್ ಆಗ್ತಿದೆ. ಸೊ ಲೋನ್ ಪೇರ್ ರೀಸನಿಂದ ನಮಗೆ ಶೇಪ್ ಏನಾಯಿತು, ಟ್ರಿಗೊನಲ್ ಪಿರಮಿಡಲ್ ಅನ್ನೋ ಶೇಪ್ ಬಂದಿದೆ. ಏನು ಬಂದಿದೆ? ಟ್ರಿಗೊನಲ್ ಪಿರಮಿಡಲ್. ಯಾಕೆ ಪಿರಮಿಡಲ್ ಆಮ್ ಸೇಯಿಂಗ್? ಪಿರಮಿಡ್ ಫಾರ್ಮಲ್ಲಿ ಅಲ್ವಾ. ಟ್ರಿಗೊನಲ್ ಯಾಕಂತ ಅಂದರೆ 3 ಬೇಸ್ 3 ಆಟಮ್ಸ್ ಬೇಸ್ ಫಾರ್ಮ್ ಆಗ್ತಿದೆ, ಪಿರಮಿಡ್ ಥರ ಇದೆ. ಸೊ ಪಿರಮಿಡ್ ಈ ಥರನೇ ಇರುತ್ತೆ ತಾನೆ. ಸೊ ಪಿರಮಿಡ್ ಫಾರ್ಮಲ್ಲಿದೆ. ಸೊ ನಾವು ಪಿರಮಿಡಲ್ ಅಂತ ಹೇಳ್ತೀವಿ. ಹಾಗಾದರೆ ಇದನ್ನ ಬೆಂಡ್ ಯಾಕೆ ಹೇಳ್ತಿದ್ದೀವಿ? ಇದು ಸ್ಟ್ರೈಟ್ ಆಗಿರಬೇಕಾಯ್ತು. ಸಪೋಸ್ ಇಲ್ಲಿ ಲೋನ್ ಪೇರ್ ಇರಲಿಲ್ಲ ಅಂತ ಅಂದರೆ ದಿಸ್ ವುಡ್ ಬಿ ಲೈಕ್ ದಿಸ್, ಈ ಥರ ಇರ್ತಿತ್ತು. ಒಂದೇ ಪ್ಲೇನಲ್ಲಿ ನಾನು ಲೀನಿಯರ್ ಜಾಮೆಟ್ರಿ ಅಂತ ಹೇಳ್ತಿದ್ದೆ, ಲೀನಿಯರ್ ಶೇಪ್ ಅಂತ ಹೇಳಿದೆ. ಆದರೆ ಆಕ್ಸಿಜನ್ ಮೇಲೆ ಟೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಈ ಹೈಡ್ರೋಜನ್ ಏನಾಗುತ್ತೆ, ಬೆಂಡ್ ಆಗಿಬಿಟ್ಟು ನಮಗೆ ಇಲ್ಲಿಗೆ ಹೊಟ್ಟೋಗುತ್ತೆ, ಒಂಥರ ಈ ಕಡೆ ಬಂದುಬಿಡುತ್ತೆ, ಬೆಂಡ್ ಆಗಿಬಿಡುತ್ತೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬಾಂಡ್ ಏನಾಯಿತು, ಹೀಗಿರೋದು ಹೀಗಾಗ್ಬಿಟ್ಟಿದೆ. ಯಾಕಂತ ಅಂದರೆ 2 ಫ್ಯಾಟಿ ಲೋನ್ ಪೇರ್ಸ್ ಆರ್ ದೇರ್ ಆನ್ ದಿ ಆಕ್ಸಿಜನ್. ಸೊ ಇದ್ರದ್ದು ಶೇಪ್ ನಾವು ಬೆಂಡ್ ಅಂತ ಹೇಳ್ತೀವಿ. ಸೊ ದೇ ಹ್ಯಾವ್ ಗಿವನ್ ದಿಸ್ ಆಂಗಲ್ ಆಸ್ ವೆಲ್. ಓಕೆ, ಡನ್. ಸೊ ವೇಸಿಪಿಯಾ ಥಿಯರಿ ನಮಗೇನು ಹೇಳ್ತು, ರಿಪಲ್ಷನ್ ಬಗ್ಗೆ ಹೇಳ್ತು, ಲೋನ್ ಪೇರ್ ರಿಪಲ್ಷನ್ ಹೇಗಿರುತ್ತೆ, ಬಾಂಡ್ ಪೇರ್ ರಿಪಲ್ಷನ್ ಹೇಗಿರುತ್ತೆ, ಶೇಪ್ಸ್ ಬಗ್ಗೆ ಮಾತಾಡಿದೆ, ಡಿಸ್ಟಾರ್ಟೆಡ್ ಶೇಪ್ ಬಗ್ಗೆ ಮಾತಾಡಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೈಬ್ರಿಡೈಸೇಷನ್. ಸೊ ಈ ಹೈಬ್ರಿಡೈಸೇಷನಲ್ಲಿ ಮಕ್ಕಳು ತುಂಬ ಕನ್ಫ್ಯೂಸ್ ಆಗ್ತಾರೆ. ನಾನು ಡೀಟೇಲ್ ವೀಡಿಯೋನೂ ಒಂದು ಮಾಡಿರ್ತೀನಿ, ಬಟ್ ನಾವು ಇದು ನಾನು ಡೀಟೇಲಾಗಿ ನೋಡ್ಕೊಂಡು ಹೋಗೋಣ. ಏನಿದು ಹೈಬ್ರಿಡೈಸೇಷನ್ ಅಂತ? ಹೈಬ್ರಿಡೈಸೇಷನ್ ಅಂತ ಅಂದರೆ ಒಂದು ಸಿಂಪಲ್ ಥಿಂಗ್, ಮಿಕ್ಸಿಂಗ್. ಈಗ ನೀವು ಮನೆಯಲ್ಲಿ ಸಪೋಸ್ ನಿಮ್ಮ ಹತ್ರ ಡಿಫ್ರೆಂಟ್ ಟೈಪ್ ಆಫ್ ಚಾಕ್ಲೇಟ್ಸ್ ಇದೆ. ಓಕೆ, ಒಂದು ತುಂಬ ದೊಡ್ಡ ಚಾಕ್ಲೇಟ್ ಇದೆ, ಇನ್ನೊಂದು ಚಿಕ್ಕ ಚಾಕ್ಲೇಟ್ ಇದೆ, ಒಂದು ತುಂಬ ಚಿಕ್ಕದಾಗಿದೆ, ಇನ್ನೊಂದು ತುಂಬ ದೊಡ್ಡದಾಗಿದೆ. ಓಕೆ, ಈ ಥರ ಡಿಫ್ರೆಂಟ್ ಶೇಪ್ಸು ಚಾಕ್ಲೇಟ್ ಇದೆ. ಆದರೆ ನಮ್ಮ ಫ್ರೆಂಡ್ಸ್ ಅಥವಾ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸಿಬ್ಲಿಂಗ್ಸು ಒಂದು 3-4 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. 4 ಸಿಬ್ಲಿಂಗ್ಸ್ ಇದ್ದೀರಾ. ಓಕೆ, ಈಗ ಎಲ್ಲರಿಗೂ ಈಕ್ವಲ್ ಆಗಿ ಬೇಕಾಗಿದೆ, ಜಾಸ್ತಿ ಕಡಿಮೆ ಬೇಡ, ಎಲ್ಲರಿಗೂ ಈಕ್ವಲ್ ಆಗಬೇಕು ಅಂತ ಅಂದರೆ ಏನು ಮಾಡ್ತೀರಾ? ಆಬ್ವಿಯಸ್ಲಿ ಎಲ್ಲ ಚಾಕ್ಲೇಟ್ನ ಫಸ್ಟು ನೀವು ಈಕ್ವಲ್, ಲೈಕ್ ಸ್ಮಾಲೆಸ್ಟ್ ಸೈಜ್ ಇದು ಅಂತ ಅಂದರೆ ಈ ಸೈಜಲ್ಲಿ ಎಲ್ಲವನ್ನೂ ಕಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಜಸ್ಟ್ ಥಿಂಕ್ ಟು ಡಿವೈಡ್ ದಿಸ್ ಈಕ್ವಲಿ. 4 ಜನರಿಗೆ ಸೇಮ್ ಈಕ್ವಲ್ ಆಗಿ ಸಿಗಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ? ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡು ಹೋಗ್ತೀರಾ. ವೈ ಇಟ್ಸ್ ಗೋಯಿಂಗ್ ವಿತ್ ದಿಸ್, ಈಕ್ವಲ್ ಆಗಿ ಡಿವೈಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಫೈನ್. ಸೊ ಈಕ್ವಲ್ ಆಗಿ ಕಟ್ ಮಾಡಿಕೊಂಡು ಈಕ್ವಲ್ ಆಗಿ ಡಿವಿಷನ್ ಮಾಡ್ತೀರಾ. ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋತೀರಾ, ಮಿಕ್ಸ್ ಮಾಡಿಕೊಂಡು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ 4 ಮೆಂಬರ್ಸ್ಗೆ. ಅದು ನಾವು ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಮಿಕ್ಸಿಂಗ್ ಆಫ್ ಆರ್ಬಿಟಲ್ಸ್ ಟು ಗೆಟ್ ದ ಈಕ್ವಲೆಂಟ್ ಹೈಬ್ರಿಡ್. ಈಕ್ವಲೆಂಟ್ ಅಂತ ಅಂದರೆ ಈಕ್ವಲ್ ಎನರ್ಜಿ ಇರೋ ಹೈಬ್ರಿಡ್ ಆರ್ಬಿಟಲ್ಸ್. ಇಲ್ಲಿ ನಾವು ಚಾಕ್ಲೇಟ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಹಾಗೆ ಇಲ್ಲಿ ಆರ್ಬಿಟಲ್ಸ್ ಮಿಕ್ಸಿಂಗ್ ಆಗುತ್ತೆ. ಈಗ ಆರ್ಬಿಟಲ್ಸಲ್ಲೂ ಹೈ ಎನರ್ಜಿ, ಲೋ ಎನರ್ಜಿ, ಲೆಸ್ ಎನರ್ಜಿ, ಮೋರ್ ಎನರ್ಜಿ ಅನ್ನೋದಿರುತ್ತೆ. ಸೊ ಈಗ ಈ ಹೈ ಎನರ್ಜಿ, ಲೋ ಎನರ್ಜಿ ಎಲ್ಲ ಆರ್ಬಿಟಲ್ಸ್ ಮಿಕ್ಸಪ್ ಆಗಿಬಿಟ್ಟು ಈಕ್ವಲ್ ಎನರ್ಜಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋ ಆರ್ಬಿಟಲ್ಸ್ನ ನಾವು ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಹೈಬ್ರಿಡೈಸೇಷನ್ 3 ಟೈಮ್ಸ್ ನೋಡ್ತೀರಾ, SP, SP2, SP3. ಎಸ್, SP ಅಲ್ಲಿ ನೀವು ಲೀನಿಯರ್ ಜಾಮೆಟ್ರಿ ನೋಡ್ತೀರಾ, SP2 ಅಲ್ಲಿ ಟ್ರಿಗೊನಲ್ ಪ್ಲೇನಾರ್, SP3 ಅಲ್ಲಿ ಟೆಟ್ರಾಹೆಡ್ರಲ್ ಜಾಮೆಟ್ರಿ ನೋಡ್ತೀರಾ. ಈಗ BeCl2, B ಮಧ್ಯದಲ್ಲಿದೆ, Cl2 2 ಕ್ಲೋರಿನ್ ಇದೆ. ಸೊ ಆ ಕಡೆ ಈ ಕಡೆ ಹಾಕೋಣ. ಬೆರೆಲೆ ಮಾತ್ರ ಯಾವುದೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಅದಕ್ಕೆ ನಮಗೆ ಲೀನಿಯರ್ ಜಾಮೆಟ್ರಿ ಕೊಡ್ತಿದೆ. ಸೊ ಇಟ್ಸ್ ಅಂಡರ್ಸ್ಟುಡ್ SP ಹೈಬ್ರಿಡೈಸೇಷನಲ್ಲಿ ಲೀನಿಯರ್ ಜಾಮೆಟ್ರಿ ಇರುತ್ತೆ ಅಂತ. ಓಕೆ, ಎಸ್. ಟ್ರಿಗೊನಲ್ ಪ್ಲೇನಾರ್ ಜಾಮೆಟ್ರಿ ಇದಕ್ಕೆ ಯಾಕಿದೆ? ಸೊ ಕಾರ್ಬನ್ ಹೈಡ್ರೋಜನ್ ಟ್ರಿಗೊನಲ್ ಪ್ಲೇನಾರ್, ಇದು ಟ್ರಿಗೊನಲ್ ಪ್ಲೇನಾರ್ ಇದೆ ಅಲ್ವಾ. ಸೊ ಟ್ರಿಗೊನಲ್ ಪ್ಲೇನಾರ್ ಜಾಮೆಟ್ರಿ ಇದಕ್ಕೆ ಇದೆ ಅಂತ. ಟೆಟ್ರಾಹೆಡ್ರಲ್, ಆಬ್ವಿಯಸ್ಲಿ ಟೆಟ್ರಾಹೆಡ್ರಲ್ ಶೇಪಲ್ಲೇ ಇದೆ. ಸೊ CH4 ಇಸ್ ಅ ಟೆಟ್ರಾಹೆಡ್ರಲ್, SP3 ಹೈಬ್ರಿಡೈಸೇಷನ್. ಓಕೆ, ಸೊ ಹೈಬ್ರಿಡೈಸೇಷನಲ್ಲಿ ನೋಡೋಣ. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, S ಆರ್ಬಿಟಲ್ ಇದೆ, P ಆರ್ಬಿಟಲ್ ಇದೆ, ಮಿಕ್ಸಪ್ ಆಗಿ ನಮಗೆ SP ಹೈಬ್ರಿಡೈಸೇಷನ್ ಕೊಡುತ್ತೆ. ಇಲ್ಲಿ ಹೇಳಿದ್ನಲ್ಲ, ಒಂದು S ಆರ್ಬಿಟಲು ಇನ್ನೊಂದು P ಆರ್ಬಿಟಲು ಮಿಕ್ಸ್ ಆಗುತ್ತೆ, ಆಗ ನಮಗೆ SP ಹೈಬ್ರಿಡೈಸೇಷನ್ ಸಿಗುತ್ತೆ. ಓಕೆ, ಎಸ್.
ಸೊ ಅದೇ ಥರ sp2 ಅಂತ ಅಂದರೆ ಒಂದು s ಆರ್ಬಿಟಲು 2 p ಆರ್ಬಿಟಲ್ ಮಿಕ್ಸ್ ಆಗಿಬಿಟ್ಟು ನಮಗೆ sp2 ಕೊಡುತ್ತೆ. ಇಲ್ಲಿ sp3 ಅಂತ ಅಂದರೆ 1 s ಆರ್ಬಿಟಲು 3 p ಆರ್ಬಿಟಲ್ ನಮಗೆ sp3 ಹೈಬ್ರಿಡೈಸೇಷನ್ ಕೊಡುತ್ತೆ. ಅಂದರೆ ಈ s ಆರ್ಬಿಟಲ್, ಈಗ ಆರ್ಬಿಟಲ್ಸ್ ಬಗ್ಗೆ ನಾವು ಮಾತಾಡಿ. ಆರ್ಬಿಟಲ್ಸ್ ಅಂತ ಅಂದ್ರೇನು? ಇಟ್ಸ್ ಲೈಕ್ ಸರೌಂಡಿಂಗ್ ಸ್ಪೇಸ್ ಇನ್ ದಿ ಆಟಮ್ ಅರೌಂಡ್ ದಿ ನ್ಯೂಕ್ಲಿಯಸ್. ಓಕೆ, ಎಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಆ ಸ್ಪೇಸ್ ನಾವು ಆರ್ಬಿಟಲ್ಸ್ ಅಂತ ಅಂತೀವಿ. ಎಲ್ಲಿ ಅದು ರೆವಾಲ್ವ್ ಆಗ್ತಿದೆಯಲ್ಲ ದಟ್ ಈಸ್ ಆರ್ಬಿಟಲ್ಸ್, ಕರೆಕ್ಟ್? ಸೊ ಫೈನ್. ಸೊ ಈಗ ಆರ್ಬಿಟಲ್ಸ್ ಏನಾಗ್ತದೆ, ಹೈಯರ್ ಎನರ್ಜಿ ಲೋವರ್ ಎನರ್ಜಿ ಆರ್ಬಿಟಲ್ಸ್ ಏನಾಗುತ್ತೆ, ಮಿಕ್ಸಪ್ ಆಗಿಬಿಟ್ಟು ಈಕ್ವೆಂಟ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಸೊ ಹೈಬ್ರಿಡೈಸೇಷನಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಬಿಟಲ್ಸ್ ನೋಡ್ತೀವಿ. ಎಸ್ ಆರ್ಬಿಟಲ್ಸ್, ಪಿ ಆರ್ಬಿಟಲ್ಸ್, ಇದೆಲ್ಲ ಬೇಸಿಕ್ಸ್. ಎಸ್ ಆರ್ಬಿಟಲ್ಸ್ ಆಗಿರ್ಬೋದು, ಪಿ, ಡಿ ಆ್ಯಂಡ್ ಎಫ್, ಇವೆಲ್ಲ ಏನು ಆರ್ಬಿಟಲ್ಸ್. ಸೊ ಈ ಆರ್ಬಿಟಲ್ಸ್ ಏನಾಗುತ್ತೆ, ಮಿಕ್ಸಪ್ ಆಗಿಬಿಟ್ಟು ನಮಗೆ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಇರೋ ಆರ್ಬಿಟಲ್ಸ್ ಫಾರ್ಮ್ ಮಾಡುತ್ತೆ. ಇದನ್ನು ಡೀಟೇಲ್ ಆಗಿ ನಮಗೆ ಮುಂದೆ ನಾವು ನೋಡ್ಕೊಂಡು ಹೋಗ್ತೀವಿ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಆ್ಯಸ್ ಆಫ್ ನಾವು ನಮ್ಗೆ ಇಷ್ಟು ಗೊತ್ತೇಳಿ. ಎಸ್ ಪಿ ಅಂತ ಅಂದರೆ 1 s 1 p ಹೈಬ್ರಿಡೈಸೇಷನ್ ಅಂದರೆ ಮಿಕ್ಸಪ್ ಆಗ್ತಿದೆ. sp2 ಅಂತ ಅಂದರೆ 1 s 2 p ಆರ್ಬಿಟಲ್ ಮಿಕ್ಸಪ್ ಆಗ್ತಿದೆ. sp3 ಅಂತ ಅಂದರೆ 1 s 3 p ಆರ್ಬಿಟಲ್ಸ್ ಮಿಕ್ಸಪ್ ಆಗ್ತಿದೆ ಅಂತ. ಓಕೆ ಫೈನ್. ನೆಕ್ಸ್ಟು ಸಿಗ್ಮಾ ಬಾಂಡ್ ಅಂದರೆ ಏನು, ಪೈ ಬಾಂಡ್ ಅಂದರೆ ಏನು? ಸೊ ಈಗ ನೀವು ಸಿಂಗಲ್ ಬಾಂಡ್ ನೋಡಿದ್ರಿ, ಡಬಲ್ ಬಾಂಡ್ ನೋಡಿದ್ರಿ, ಟ್ರಿಪಲ್ ಬಾಂಡ್ ನೋಡಿದ್ರಿ. ಈಗ ಇದು ಹೇಳ್ಬಿಡ್ತೀನಿ. ಸಿಂಗಲ್ ಬಾಂಡ್ ಅಂತ ಅಂದರೆ ಅಲ್ಲಿ ಒಂದೇ ಒಂದು ಸಿಗ್ಮಾ ಬಾಂಡ್ ಇದೆ ಅಂತ. ಡಬಲ್ ಬಾಂಡ್ ಅಂತ ಅಂದರೆ ಒಂದು ಸಿಗ್ಮಾ ಆಗಿರುತ್ತೆ, ಇನ್ನೊಂದು ಪೈ ಆಗಿರುತ್ತೆ. ಟ್ರಿಪಲ್ ಬಾಂಡ್ ಇದೆ ಅಂತ ಅಂದರೆ ಇದರಲ್ಲಿ 1 ಸಿಗ್ಮಾ ಆಗಿರುತ್ತೆ, ರಿಮೈನಿಂಗ್ 2 ಏನಿದೆ ಅದು 2 ಪೈ ಬಾಂಡ್ ಆಗಿರುತ್ತೆ. ಸೊ ಇಷ್ಟರ್ಥ ಆಗಲಿ, ಯಾವ್ದರ ಬಾಂಡ್ ಹೇಳಿ, ಸಿಂಗಲ್, ಡಬಲ್ ಆರ್ ಟ್ರಿಪಲ್, ಮೂರಲ್ಲೂ ಸಿಗ್ಮಾ ಬಾಂಡ್ ಒಂದು ಮಿನಿಮಮ್ ಇರಲೇಬೇಕು. ಏನು ಹೇಳಿದೆ, ಸಿಂಗಲ್ ಆಗಿರಲಿ, ಡಬಲ್ ಆಗಿರಲಿ, ಟ್ರಿಪಲ್ ಆಗಿರಲಿ, ಯಾವ ಥರ ಬಾಂಡ್ ಹೇಳಿ, 1 ಸಿಗ್ಮಾ ಬಾಂಡ್ ಇಸ್ ಕಂಪಲ್ಸರಿ. ಹಾಗಾದರೆ ಅದಕ್ಕಿಂತ ಬೇರೆ ಲೈಕ್ ಡಬಲ್ ಬಾಂಡಲ್ಲಿ 1 ಸಿಗ್ಮಾ ಬಾಂಡ್ ಇದೆ, ಹಾಗಾದರೆ ಇನ್ನೊಂದು ಏನಾಗಿರುತ್ತೆ, ಪೈ ಆಗಿರುತ್ತೆ. ಟ್ರಿಪಲ್ ಬಾಂಡಲ್ಲಿ 1 ಕಂಪಲ್ಸರಿ ಅಂತ ಹೇಳಿದ್ದೀನಿ, ಸಿಗ್ಮಾ ಬಾಂಡ್ ಹೇಳಲೇಬೇಕು, ಹಾಗಾದರೆ ಇನ್ನೆರಡು ಏನಿದೆ, ಪೈ ಬಾಂಡ್ ಆಗಿದೆ. ಸಿಂಪಲ್. ಸೊ ದಿಸ್ ಈಸ್ ದ ಥಿಂಗ್. ಸೊ ಹಾಗಾದರೆ ಸಿಗ್ಮಾ ಬಾಂಡ್ ಅಂದರೆ ಏನು, ಪೈ ಬಾಂಡ್ ಅಂದರೆ ಏನು, ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಸೊ ತುಂಬ ಸಿಂಪಲ್ಲಾಗಿ ಡ್ರಾ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಸಿಗ್ಮಾ ಬಾಂಡ್ ಅಂತ ಅಂದರೆ ಓವರ್ಲ್ಯಾಪ್ ಹೆಡ್ ಆನ್ ಆಗಿರುತ್ತೆ. ಮೀನ್ಸ್ ಆರ್ಬಿಟಲ್ಸ್ ತುಂಬ ಅವರ ಆರ್ಬಿಟಲ್ಸ್ ಒಂದರ ಮೇಲೆ ಇನ್ನೊಂದು ಆರ್ಬಿಟಲ್ಲು ಓವರ್ಲ್ಯಾಪ್ ಆಗಿಬಿಟ್ಟು ನಮಗೆ ಕೊಡೋ ಬಾಂಡ್ನ ನಾವು ಸಿಗ್ಮಾ ಬಾಂಡ್ ಅಂತ ಹೇಳ್ತೀವಿ. ಹಾಗಾದರೆ ಸೈಡ್ ವೇ ಓವರ್ಲ್ಯಾಪಿಂದ ನಮಗೇನು ಸಿಗುತ್ತೆ, ಪೈ ಬಾಂಡ್ ಸಿಗುತ್ತೆ. ಈಗ ಸೈಡ್ ವೇ ಓವರ್ಲ್ಯಾಪ್ ಅಂತ ಅಂದರೆ ಇದೊಂದು ಆರ್ಬಿಟಲ್ ಪಿ ಆರ್ಬಿಟಲ್, ಇದೇನು, ಇದು ಇನ್ನೊಂದು ಪಿ ಆರ್ಬಿಟಲ್. ಇಲ್ಲೇನಾಗ್ತಿದೆ, ಇದು ಈ ಥರ, ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ದಿಸ್. ಈ ಥರ 2 ಆರ್ಬಿಟಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಹೀಗೆ ಏನಂತಾರೆ, ಓವರ್ಲ್ಯಾಪ್ ಆಗ್ತಿದೆ. ಈ ಥರ ಓವರ್ಲ್ಯಾಪ್ ಆಗ್ತಿದೆ. ಓಕೆ, ಸೊ ದಟ್ ಈಸ್ ಪೈ ಬಾಂಡ್. ಒಂದು ಸಿಗ್ಮಾ ಬಾಂಡ್ ಅಂತ ಅಂದರೆ ಹೀಗೆ ಹೆಡ್ಡಿಂದ ಹೆಡ್ ಒಂದು ಆರ್ಬಿಟಲ್ ಮೇಲೆ ಇನ್ನೊಂದು ಆರ್ಬಿಟಲ್ ಸ್ಟ್ರಾಂಗ್ ಆಗಿ ಕೂತ್ಕೊಂಡು ಬಾಂಡ್ ಫಾರ್ಮ್ ಆಗಿದೆ. ಸೊ ಜನರಲ್ ಆಗಿ ಸಿಗ್ಮಾ ಬಾಂಡ್ ಇಸ್ ವೆರಿ ಮಚ್ ಸ್ಟ್ರಾಂಗ್ ಬಾಂಡ್ ಅಂತ ಅಂತೀವಿ. ಏನಂತೀವಿ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬಾಂಡ್ ಕಂಪೇರ್ಡ್ ಟು ಪೈ ಬಾಂಡ್. ಓಕೆ, ಸೊ ಜನರಲ್ ಆಗಿ ಯಾವತ್ತೂ ನಮಗೆ ಬಾಂಡ್ ಬ್ರೇಕ್ ಮಾಡಬೇಕು ಅಂತ ಅಂದರೆ ಪೈ ಬಾಂಡ್ ಫಸ್ಟು ಬ್ರೇಕ್ ಆಗುತ್ತೆ, ಸಿಗ್ಮಾ ಬಾಂಡ್ ಹಾಕಕ್ಕೆ ಹೋಗಲ್ಲ. ಓಕೆ, ಸೊ ದಿಸ್ ಇಸ್ ಸ್ಟ್ರಾಂಗರ್ ಆ್ಯಂಡ್ ದಿಸ್ ಇಸ್ ವೀಕರ್. ಸೆಕೆಂಡ್ ಪಾಯಿಂಟ್ ಹೇಳಿದೆ, ಸಿಮೆಟ್ರಿಕಲ್ ಓವರ್ಲ್ಯಾಪ್ ಆಫ್ ಎಲೆಕ್ಟ್ರಾನ್ ಫ್ಲೂಯಿಡ್. ಸಿಮೆಟ್ರಿಕಲ್ ಅಂತ ಅಂದರೆ ಈಕ್ವಲ್ ಆಗಿ ಒಂದ್ರ ಮೇಲೆ ಒಂದು ಕೂತ್ಕೊಂಡಿದೆ, ಇಲ್ಲಿ ಅಸಿಮೆಟ್ರಿಕಲ್ ಆಗಿ ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈಗ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಬಗ್ಗೆ ಈಗಲೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, ಅದು ನಾನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ ಫೈನ್. ಎಸ್, MOT ಮಾಟ್. ಯಾ, ಸೊ ಈ ಮಾಟಿಂದ ತುಂಬ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಆಲ್ ಆಫ್ ಸಡನ್ ಇದೆಲ್ಲ ಕಾನ್ಸೆಪ್ಟ್ ನಿಮಗೆ ಬಂದ್ಬಿಟ್ಟಿದೆ ಅಂತ ನಿಮಗೆ ಟೆನ್ಷನ್ ಇರುತ್ತೆ. ಲೈಕ್ VSCPR ಬಂತು, ತಿರ್ಗಾ ಶೇಪ್ಸ್ ಬಂತು, ಹೈಬ್ರಿಡೈಸೇಷನ್ ಬಂತು, ಇದು MOT ಬಂತು. ಓ ಮೈ ಗಾಡ್. ಸೊ ಒಂದೇ ಸತಿಗೆ ಎಲ್ಲ ತುಂಬ ಜಾಸ್ತಿ ಬೇಸಿಕ್ಸ್ ಆಗೋಯ್ತು ಅಂತ ಅನಿಸ್ತಾ ಇರುತ್ತೆ. ಬಟ್ ಫೈನ್, ಕಾನ್ಸೆಪ್ಟ್ ಅರ್ಥ ಆದರೆ ಡಿಫಿಕಲ್ಟ್ ಇಲ್ಲ. ಫ್ಲೋಯಿಂದ ಅರ್ಥ ಮಾಡ್ಕೊಂಡು ಹೋಗೋಣ. ಇಲ್ಲಿದಂಗೆ ಅರ್ಥ ಆಗಿದೆ ಅಂತ ಅಂದರೆ ಇದು ಅರ್ಥ ಆಗುತ್ತೆ. ಬಿಲೀವ್ ಇಟ್ಕೋಬೇಕು. ಫೈನ್. ಸೊ MOT ನೋಡೋಣ ಹೇಗಿದೆ ಇದು ಅಂತ. ಮಾಟ್. ಓಕೆ, ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, ಆಟಮ್ಸ್ ಏನು ಮಾಡುತ್ತೆ. ಎಸ್, ಅದು ಮಿಕ್ಸಿಂಗ್ ಆಟಮ್ಸಲ್ಲಿ ಆರ್ಬಿಟಲ್ಲು ಹೈಬ್ರಿಡೈಸೇಷನ್ ಅಂದರೆ ಮಿಕ್ಸಿಂಗ್ ಆಗುತ್ತೆ. ಎನರ್ಜಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಅದೇನು ಮಾಡ್ಕೋತಿದೆ,
ಮಿಕ್ಸಿಂಗ್ ಆಗ್ತಿದೆ. ಇಲ್ಲಿ ನೋಡಿ, ಇದೊಂದು ಆಟಮ್ ಇದೆ, ಇನ್ನೊಂದು ಆಟಮ್ ಇದೆ, ಇದ್ರದ್ದು ಆರ್ಬಿಟಲ್ ಇದೆ, ಇದೇನಾಗುತ್ತೆ ಮಿಕ್ಸಿಂಗ್ ಆಗ್ತಾ ಇದೆ. ಮಿಕ್ಸಿಂಗ್ ಆಗ್ಬಿಟ್ಟು ಇದ್ರದ್ದು ಎನರ್ಜಿ ಸಪೋಸ್ ಜಾಸ್ತಿ ಇದೆ, ಇದ್ರದ್ದು ಎನರ್ಜಿ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಈಗ ಇದೆರಡು ಮಿಕ್ಸಪ್ ಆಗ್ಬಿಟ್ಟು ಈಕ್ವಲ್ ಎನರ್ಜೀಸ್ ಬಂದ್ಬಿಟ್ಟಿದೆ ಇದಕ್ಕೆ ಎರಡಕ್ಕೂ. ಓಕೆನಾ? ಸೊ ಈಗ ಈಕ್ವಲ್ ಎನರ್ಜಿ ಬಂದಾದಮೇಲೆ ಈಗ ಆರ್ಬಿಟಲ್ ಮಿಕ್ಸ್ ಆದಮೇಲೆ ಸಿಗೋ ಆರ್ಬಿಟಲ್ಸ್ನ ನಾವು ಅಟಾಮಿಕ್ ಆರ್ಬಿಟಲ್ಸ್ ಅನ್ನಲ್ಲ, ಈಗ ಆರ್ಬಿಟಲ್ ಮಿಕ್ಸಪ್ ಆಗಿಬಿಟ್ಟಿದೆ. ಓಕೆ, ಹಾಗಾದರೆ ಮಾಲಿಕ್ಯೂಲ್ ಫಾರ್ಮ್ ಆಗಿಬಿಟ್ಟಿದೆ, ಎರಡು ಆಟಮ್ ಮಿಕ್ಸಪ್ ಆಗಿಬಿಟ್ಟಿದೆ ಅಂತ ಅಂದರೆ ಅದು ಆಟಮ್ಸ್ ಆಗಿಲ್ಲ. ಈಗ ಮಿಕ್ಸಪ್ ಆದಮೇಲೆ ಅದೇನು ಮಾಲಿಕ್ಯೂಲ್ ಆಗಿದೆ. ಸೊ ಮಾಲಿಕ್ಯೂಲಲ್ಲೂ ತಿರ್ಗೋ ನಮಗೆ ಹೈಯರ್ ಎನರ್ಜಿ ಆ್ಯಂಡ್ ಲೋವರ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಹೈಯರ್ ಎನರ್ಜಿ ಅಂತ ಅಂದರೆ ನಾವು ಆ್ಯಂಟಿ ಬಾಂಡಿಂಗ್ ಆರ್ಬಿಟಲ್ಸ್ನ ನಾವು ಹೈಯರ್ ಎನರ್ಜಿ ಆರ್ಬಿಟಲ್ಸ್ ಅಂತ ಅಂತೀವಿ, ಬಾಂಡಿಂಗ್ನ ನಾವು ಲೋವರ್ ಎನರ್ಜಿ ಅಂತ ಅಂತೀವಿ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಸಪೋಸ್ ಒಂದು ಆಟಮ್ ಇದೆ. ಓಕೆ, ಟೇಕ್ ಇಟ್ ಆಸ್ ಹೈಡ್ರೋಜನ್. ಓಕೆ, ಇಲ್ಲಿ ಹೈಡ್ರೋಜನ್ ಇದೆ, H2 ಮಾಲಿಕ್ಯೂಲ್ನ ನಾವು ಫಾರ್ಮ್ ಮಾಡ್ತಿದ್ದೀವಿ. ಈಗ ಹೈಡ್ರೋಜನ್ ಹತ್ರ 1s ಎಲೆಕ್ಟ್ರಾನ್ ಇದೆ, ಒಂದೇ ಒಂದು ಎಲೆಕ್ಟ್ರಾನ್ ಇರೋದಲ್ವಾ. ಸೊ ಈ 1 ಎಲೆಕ್ಟ್ರಾನ್ ಇಲ್ಲಿದೆ. ನಾವು ಜನರಲ್ ಆಗಿ ಎಲೆಕ್ಟ್ರಾನ್ನ ಆ್ಯರೋ ಮಾರ್ಕಿಂದಾನೇ ಇಂಡಿಕೇಟ್ ಮಾಡೋದು. ಕೀಪ್ ದಟ್ ಇನ್ ಯೋರ್ ಮೈಂಡ್. ಸೊ ಆ್ಯರೋ ಮಾರ್ಕಿಂದ ಇಂಡಿಕೇಟ್ ಮಾಡಿದ್ದೀನಿ. ಇದ್ರ ಹತ್ರ 1 ಎಲೆಕ್ಟ್ರಾನ್ ಇದೆ, ಇದ್ರ ಹತ್ರನೂ 1 ಎಲೆಕ್ಟ್ರಾನ್ ಇದೆ. ಇದ್ರದ್ದು ಆರ್ಬಿಟಲ್ ಯಾವುದು? 1s ಆರ್ಬಿಟ್ ಆಗಿದೆ, ಇದು 1s. ಕರೆಕ್ಟಾ? ಆಬ್ವಿಯಸ್ಲಿ ಇನಿಷಿಯಲ್ ಸ್ಟೇಜಲ್ಲಿರೋ ಎಲೆಕ್ಟ್ರಾನ್ಸು 1s. ಓಕೆ, ಈಗ ಇದ್ರ ಹತ್ರ ಆ್ಯಕ್ಚುಲಿ ಎನರ್ಜಿ ಈಗ ಈಕ್ವಲ್ ಆಗಿದೆ, ಪ್ರಾಬ್ಲಮ್ ಇಲ್ಲ. ಡಿಫ್ರೆನ್ಸ್ ಇದ್ರೂ ಫೈನ್. ಈಗ ಇದೇನು ಮಾಡುತ್ತೆ, ಎರಡು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಒಂದ್ರ ಮೇಲೆ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗೋದಕ್ಕೆ ಇದೇನಾಗುತ್ತೆ, ಎರಡು ಈಕ್ವಲ್ ಎನರ್ಜಿ ಆರ್ಬಿಟಲ್ಸ್ ಫಾರ್ಮ್ ಆಗಿರುತ್ತೆ ಈ ಥರ. ಈಗ ಇಲ್ಲಿರೋ ಎಲೆಕ್ಟ್ರಾನ್ ಮತ್ತು ಇಲ್ಲಿರೋ ಎಲೆಕ್ಟ್ರಾನ್ ಎರಡು ಕಂಬೈನ್ ಆಗಿಬಿಟ್ಟು ಈಗ ಮಾಲಿಕ್ಯೂಲ್ ಫಾರ್ಮ್ ಮಾಡಿಬಿಟ್ಟಿದೆ. ಅಂದರೆ ಎಲೆಕ್ಟ್ರಾನ್ ಏನಾಯಿತು, ಆರ್ಬಿಟಲ್ಸ್ ಏನಾಗಿದೆ, ಓವರ್ಲ್ಯಾಪ್ ಆಗಿದೆ. ಸೊ ಈಗ ಮಾಲಿಕ್ಯೂಲ್ ಫಾರ್ಮ್ ಆದಮೇಲೆ ನಮಗೆ ಎರಡು ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ, ಒಂದು ಬಾಂಡಿಂಗ್, ಇನ್ನೊಂದು ಆ್ಯಂಟಿ ಬಾಂಡಿಂಗ್ ಆರ್ಬಿಟಲ್ಸ್. ಸೊ ಬಾಂಡಿಂಗ್ ಆರ್ಬಿಟಲ್ಸ್ ಜನರಲ್ ಆಗಿ ಲೋವರ್ ಎನರ್ಜಿ ಅಂದರೆ ಕೆಳಗಡೆ ಇದೆ, ಆ್ಯಂಟಿ ಬಾಂಡಿಂಗ್ ಅಂತ ಅಂದರೆ ಹೈಯರ್ ಎನರ್ಜಿಯಲ್ಲಿದೆ ಅಂತ. ಓಕೆ, ಸೊ ಈಗ ಲೋವರ್ ಎನರ್ಜಿಯಲ್ಲಿ ಫಿಲ್ಲಿಂಗ್ ಫಸ್ಟ್ ಆಗುತ್ತೆ, ಆಮೇಲೆ ಹೈಯರ್ ಎನರ್ಜಿಗೆ ಹೋಗುತ್ತೆ. ಸೊ ಇಲ್ಲಿ ಈ ಎರಡು ಎಲೆಕ್ಟ್ರಾನ್ಸ್ ಎಲ್ಲ ಎಲ್ಲಿ ಫಿಲಪ್ ಆಗಿರುತ್ತೆ, ಆಬ್ವಿಯಸ್ಲಿ ಬಾಂಡಿಂಗ್ ಆರ್ಬಿಟಲ್ಸಲ್ಲಿ ಫಿಲಪ್ ಆಗಿರುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಈಗ ಎಲ್ಲಾದರೂ ನೀವು ಈ ಥರದ್ರಲ್ಲಿ ಸಪೋಸ್ ಇಲ್ಲಿ ನಾವು ಹೈಡ್ರೋಜನ್ ಬಗ್ಗೆ ಮಾತಾಡ್ತಿದ್ದೀನಿ, ಈ ಮಾಲಿಕ್ಯೂಲಲ್ಲಿ ನಮಗೆ ಎಲ್ಲಾದರೂ ಅನ್ಪೇರ್ಡ್ ಅಂದರೆ ಸಿಂಗಲ್ ಎಲೆಕ್ಟ್ರಾನ್ ನೋಡ್ತಿದ್ದೀರಾ? ಇಲ್ಲ, ನಮ್ಮ ಹತ್ರ ಎರಡು ಎಲೆಕ್ಟ್ರಾನ್ ಇತ್ತು, ಎರಡು ಪೇರ್ ಆಗಿಬಿಟ್ಟಿದೆ. ಹಾಗಾದರೆ ಸಿಂಗಲ್ ಎಲೆಕ್ಟ್ರಾನ್ ಇಲ್ಲ. ಹಾಗಾದರೆ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇಸ್ ಡಯಾಮ್ಯಾಗ್ನೆಟಿಕ್. ಏನಿದು? ಡಯಾಮ್ಯಾಗ್ನೆಟಿಕ್. ಸಪೋಸ್ ನಮಗೆ ಹತ್ರ 3 ಎಲೆಕ್ಟ್ರಾನ್ಸ್ ಇತ್ತು, ಯಾವ್ದಾರ ಮಾಲಿಕ್ಯೂಲಲ್ಲಿ 3 ಎಲೆಕ್ಟ್ರಾನ್ಸ್ ಟೋಟಲ್ ಇತ್ತು. ಹಾಗಾದರೆ ಥರ್ಡ್ ಎಲೆಕ್ಟ್ರಾನ್ ಆ್ಯಂಟಿ ಬಾಂಡಿಂಗ್ ಹೋಗ್ತಿತ್ತಾ? ಹಾಗಾದರೆ ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ ಅಂತ ಹೇಳ್ಬೋದು. ಎಸ್. ಸೊ ಮ್ಯಾಗ್ನೆಟಿಕ್ ನೇಚರ್ ಹೇಗೆ ಡಿಸೈಡ್ ಆಗುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ ಇಲ್ಲವಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದರೆ ಆ ಮಾಲಿಕ್ಯೂಲು ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ಎಲ್ಲ ಪೇರ್ಡ್ ಆಗಿದೆ ಅಂತ ಅಂದರೆ ಮಾಲಿಕ್ಯೂಲ್ ಏನು? ಡಯಾಮ್ಯಾಗ್ನೆಟಿಕ್ ಅಂತ. ಓಕೆ, ಎಸ್. ಸೊ ಬಾಂಡ್ ಆರ್ಡರ್ ಹೇಗೆ ಡಿಸೈಡ್ ಮಾಡ್ತೀವಿ? NB ಅಂತ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಬಾಂಡಿಂಗ್ ಆರ್ಬಿಟಲ್, ಆ್ಯಂಡ್ NA ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಆ್ಯಂಟಿ ಬಾಂಡಿಂಗ್ ಆರ್ಬಿಟಲ್. ಸೊ ಈ ಹೈಡ್ರೋಜನ್ಗೆ ಅಪ್ಲೈ ಮಾಡೋಣ. ಈಗ ಇದು ಕೆಳಗಡೆ ಇದೆಯಲ್ಲ, ಅದೇನು? ಬಾಂಡಿಂಗ್ ಆರ್ಬಿಟಲ್, ಮೀನ್ಸ್ NB, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಬಾಂಡಿಂಗ್. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2. ಆ್ಯಂಟಿ ಬಾಂಡಿಂಗಲ್ಲಿ ಇಲ್ಲವೇ ಇಲ್ಲ, ಸೊ 0. ಸೊ 2 - 0 1/2 ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ 2 - 0 ಇಸ್ 2 ಅಗೇನ್, 2 and 2 ಕ್ಯಾನ್ಸಲ್ಸ್ ಔಟ್. ಸೊ ಬಾಂಡ್ ಆರ್ಡರ್ ಇಲ್ಲೇನು? 1. ಸೊ ಬಾಂಡ್ ಆರ್ಡರ್ 1 ಅಂತ ಅಂದರೆ ಹೈಡ್ರೋಜನ್ ಮಧ್ಯೆ ಎಷ್ಟು ಬಾಂಡ್ ಇದೆ? ಒಂದೇ ಒಂದು ಬಾಂಡ್ ಇರೋದು. ಎಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ದಟ್ ಇಸ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಏನು? ಆಬ್ವಿಯಸ್ಲಿ ಅದೇ ಹೇಳ್ತಿದ್ದೆ, ಹೈಡ್ರೋಜನ್ ಇರಲೇಬೇಕು. ಆದರೆ ಹೈಡ್ರೋಜನ್ ಜೊತೆ ಇನ್ನೊಂದು ಆಟಮ್ ಯಾವುದಾಗಿರುತ್ತೆ? ಎಸ್, ಯು ಹ್ಯಾವ್ ಹರ್ಡ್ ರೈಟ್. ಹೈಡ್ರೋಜನ್ ಜೊತೆ ಇನ್ನೊಂದು ಆಟಮ್ ಏನಿದೆ ಅದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಗಿರಬೇಕು. ಸೊ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದಿರ್ಬೋದು? ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು. ಇದೆಲ್ಲ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಈ ಆಟಮ್ಸ್ ಪ್ಲಸ್ ಹೈಡ್ರೋಜನ್ ಮಧ್ಯ ಇರೋ ಬಾಂಡ್ನ ನಾವು ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ.
ಓಕೆ, ಆ್ಯಂಡ್ ಇದ್ರ ಸಿಗ್ನಿಫಿಕೆನ್ಸ್ ಏನು? ಎಕ್ಸ್ಪ್ಲೈನ್ಸ್ ವೈ ವಾಟರ್ ಹ್ಯಾಸ್ ಹೈ ಬಾಯ್ಲಿಂಗ್ ಪಾಯಿಂಟ್. ವಾಟ್ರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಅಂದರೆ ಅದ್ರ ರೀಸನ್ ಏನು? ಹೈಡ್ರೋಜನ್ ಬಾಂಡಿಂಗ್ ಇಸ್ ದಿ ರೀಸನ್. ಸೊ ಹೈಡ್ರೋಜನ್ ಬಾಂಡಿಂಗ್ ಇದೆ, ಅದಕ್ಕೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಕ್ವಿಕ್ ರಿವಿಷನ್ ನೋಡೋಣ. ಯಾವ್ಯಾವ ಟೈಪ್ ಆಫ್ ಬಾಂಡ್ ನೋಡಿದ್ವಿ? ಅಯೋನಿಕ್ ಬಾಂಡ್, ಕೋವೆಲೆಂಟ್ ಬಾಂಡ್ ಬಗ್ಗೆ ಮಾತಾಡಿದ್ವಿ. ಅಯೋನಿಕ್ ಅಂತ ಅಂದರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್, ಕೋವೆಲೆಂಟ್ ಅಂತ ಅಂದರೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ನೆಕ್ಸ್ಟ್ ಬಂದು ಡೈಪೋಲ್ ಮೂಮೆಂಟ್ ಬಗ್ಗೆ ಮಾತಾಡಿದ್ವಿ. ಡೈಪೋಲ್ ಮೂಮೆಂಟ್ ಫಾರ್ಮುಲಾ ಏನು? Q into R. ಡೈಪೋಲ್ ಮೂಮೆಂಟ್ ಯೂನಿಟ್ ಟು ಬೋಹರ್ ಮ್ಯಾಗ್ನೆಟ್ ಅಂತ ಗ್ಯಾಪ್ನ ಇಟ್ಕೊಳ್ಳಿ, ಬೋಹರ್ ಮ್ಯಾಗ್ನೆಟ್ BM. ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ, ಫಾರ್ಮುಲಾ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ BSPR ಥಿಯರಿಗೆ ಬಂದರೆ ನಮಗೆ ಒಂದು ಇಂಪಾರ್ಟೆಂಟ್ ಗೋಲ್ಡನ್ ರೂಲ್ ಬಗ್ಗೆ ಮಾತಾಡಿದ್ರು. ಅದೇನಂತ ಅಂದರೆ ಲೋನ್ ಪೇರ್ ರಿಪಲ್ಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಲೋನ್ ಪೇರ್ ಬಾಂಡ್ ಪೇರ್, ಆ್ಯಂಡ್ ದಟ್ ಈಸ್ ಹೈಯರ್ ರಿಪಲ್ಷನ್ ಕಂಪೇರ್ ಟು ಬಾಂಡ್ ಪೇರ್. ಆ್ಯಂಡ್ ಲಾಸ್ಟ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಓವರ್ಲ್ಯಾಪ್ ಬಗ್ಗೆ ಮಾತಾಡಿದ್ವಿ. ಸಿಗ್ಮಾ ಓವರ್ಲ್ಯಾಪ್ ಆ್ಯಂಡ್ ಪೈ ಓವರ್ಲ್ಯಾಪ್. ಸಿಗ್ಮಾ ಅಂತ ಅಂದರೆ ಹೆಡ್ ಆನ್ ಮೀನ್ಸ್ ಹೀಗೆ, ಪೈ ಬಾಂಡ್ ಅಂತ ಅಂದರೆ ಸೈಡ್ ವೇ ಓವರ್ಲ್ಯಾಪ್. ಸ್ಟ್ರಾಂಗ್ ಬಾಂಡ್ ಯಾವುದಾಗಿರುತ್ತೆ? ಸಿಗ್ಮಾ ಬಾಂಡ್ ಇಸ್ ದ ಸ್ಟ್ರಾಂಗರ್ ಬಾಂಡ್ ಆ್ಯಂಡ್ ಪೈ ಬಾಂಡ್ ಇಸ್ ದ weaker bond. So I hope you have enjoyed this chapter, enjoyed this lecture, and ಅರ್ಥ ಆಗಿದೆ, ತುಂಬ ಹೆಲ್ಪ್ಫುಲ್ ಅನಿಸ್ತಿದೆ. ಈ ನೋಟ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. I will give you a link to download this PDF and make sure you subscribe to this channel. And next ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕಾಗಿದೆ ಅಂತ ನಂಗೆ ಸಜೆಸ್ಟ್ ಮಾಡಿ. Till then, bye bye, see you in the next video.